ಭ್ರಷ್ಟಾಚಾರದಲ್ಲಿ ಇರೋದು ಮಾತ್ರ ಹೊಸ ಅಮೆಂಡ್ಮೆಂಟ್ ತಂದಿದ್ದಾರೆ. ಯಾರು ಮೋದಿ ಗವರ್ಮೆಂಟೇ ತಂದಿರೋದು. ನಿರ್ಮಲಾ ಸೀತಾರಾಮನ್ ಅವರು ಸ್ವಂತಕ್ಕೆ ತಗೊಂಡಿದ್ದಾರೆ, ಅವ್ರ ಪಾರ್ಟಿ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪ್ರಧಾನವಾದ ಗುರಿ ಬಿಜೆಪಿ ನಾಯಕರುಗಳೇ ಆಗಿದ್ರು. ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಕಾಂಗ್ರೆಸ್ ಅವ್ರ ಮೇಲೂ ಕೇಸ್ಗಳು ಹಾಕಿದೀವಿ, ಬಿಜೆಪಿ ಗವರ್ಮೆಂಟ್ ಮೇಲೂ ಹಾಕಿದೀವಿ, ಸ್ಪೀಕರ್ ಮೇಲೆ ಅವಾಗ ಅವ್ರ ಮೇಲೆ ನಾವು ಕೇಸ್ ಹಾಕಿದ್ವಿ ನಾವು. ಸ್ನೇಹಿತರೆ ನಮಸ್ಕಾರ. ಈ ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಬಿಜೆಪಿಯ ಅಖಿಲ ಭಾರತ ಪದಾಧಿಕಾರಿಗಳು ಮತ್ತು ಬಿಜೆಪಿಯ ಕರ್ನಾಟಕದ ಪದಾಧಿಕಾರಿಗಳ ಮೇಲೆ ಒಂದು FIR ಹಾಕಿ ಅವರ ಮೇಲೆ ತನಿಖೆ ನಡೆಸಬೇಕು ಅಂತ ಬೆಂಗಳೂರಿನ ಕೋರ್ಟು ಆದೇಶ ಮಾಡಿದೆ. ಮತ್ತು ಈ FIR ಹಾಕಿರೋದು ಸುಲಿಗೆ, ಎಕ್ಸ್ಟಾರ್ಷನ್ ಅವ್ರು ಮಾಡ್ತಿದ್ದಾರೆ, ಎಲೆಕ್ಟೋರಲ್ ಬಾಂಡ್ ವಿಚಾರದೊಳಗಡೆ ಆ ರೀತಿಯ ಸುಲಿಗೆ ನಡೀತಾ ಇದೆ ಅನ್ನೋದು ಆ FIRನಲ್ಲಿರ್ತಕ್ಕಂಥ ಸಾರಾಂಶ. ಈ ಕೇಸನ್ನು ಹಾಕಲಿಕ್ಕೆ ಕಾರಣವಾದಂಥವರು, ಅದರ ದೂರುದಾರರು ಯಾರಿದ್ದಾರೆ, ಆ ದೂರುದಾರರಾದಂಥ ಜನಾಧಿಕಾರ ಸಂಘರ್ಷ ಪರಿಷತ್ನ ಆದರ್ಶ್ ಅಯ್ಯರ್ ಮತ್ತು ಪ್ರಕಾಶ್ ಬಾಬು ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ಆದರ್ಶ್ ಅಯ್ಯರ್ ಅವರೇ, ಪ್ರಕಾಶ್ ಬಾಬು ಅವರೇ, ಈ ಚರ್ಚೆಗೆ ನಿಮಗೆ ಸ್ವಾಗತ. ನಿನ್ನೆಯಿಂದ ಇಡೀ ದೇಶದಲ್ಲಿ ಈ ದೇಶದ ಆರ್ಥಿಕ ಮಂತ್ರಿಯ ಮೇಲೆ ಕರ್ನಾಟಕದಲ್ಲಿ ಒಂದು FIR ಆಗಿದೆ ಅನ್ನುವಂಥ ಸುದ್ದಿ ಸಾಕಷ್ಟು ಎಲ್ಲ ಕಡೆ ಬರ್ತಾ ಇದೆ. ಮತ್ತು ಆದರ್ಶ್ ಅಯ್ಯರ್ ಅವರ ಹೆಸರು ಈ ರೀತಿಯಲ್ಲಿ ಡೆಲ್ಲಿಯಲ್ಲಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಚರ್ಚೆ ಆಗ್ತಿದೆ. ಅದು ಆಗ್ತಿರ್ಬೇಕಾದ್ರೆ ಒಂದು ಪ್ರಶ್ನೆ ಬರುತ್ತೆ, ನೀವು ಎಲೆಕ್ಟರಲ್ ಬಾಂಡ್ಸ್ ಅನ್ನೋದನ್ನು ಒಂದು ಎಕ್ಸ್ಟಾರ್ಷನ್, ಅದು ಒಂದು ರೀತಿಯ ಸುಲಿಗೆಯನ್ನು ಮಾಡಲಾಗಿದೆ, ಅದರಲ್ಲಿ ದೇಶದ ಆರ್ಥಿಕ ಸಚಿವರು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಮತ್ತು BJPಯ ಅಖಿಲ ಭಾರತ ಮತ್ತು ರಾಜ್ಯದ ಪದಾಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಿದ್ದೀರಿ. ಆದರೆ ನಾವು ಎಲೆಕ್ಟರಲ್ ಬಾಂಡ್ ವಿಚಾರವನ್ನು ಹೆಚ್ಚು ಕೇಳಿದ್ದು ಕಳೆದ ಲೋಕಸಭಾ ಚುನಾವಣೆಗೆ ಮುಂಚೆ ಅದನ್ನು ಕೇಳಿದ್ವಿ. ಆದರೆ ನೀವು ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕೇಸ್ ಮಾಡಿದ್ದೀರಿ ಅಂತ ಹೇಳಲಾಗ್ತಿದೆ. ಯಾಕೆ ಇಷ್ಟು ತಡ ಮಾಡಿದ್ರಿ ನೀವು ಈ ವಿಚಾರದಲ್ಲಿ? ನೋಡಿ, ಆ್ಯಕ್ಚುಲಿ ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಬಂದ ತಕ್ಷಣ ಎಲೆಕ್ಟ್ರಲ್ ಬಾಂಡ್ ಫೆಬ್ರವರಿಯಲ್ಲಿ ಅದನ್ನು ಸ್ಟಡಿ ಮಾಡಿ ಅದನ್ನು ಮಾರ್ಚಲ್ಲೇ ನಾವು ಈ ಕಂಪ್ಲೇಂಟ್ ಹಾಕಿದ್ದೀವಿ. ಮಾರ್ಚಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ 15 ಕಂಪ್ಲೇಂಟ್ ಹಾಕಿದ್ದೀವಿ. ಬೆಂಗಳೂರು ತಿಲಕನಗರ ಪೊಲೀಸ್ ಸ್ಟೇಷನಲ್ಲಿ ಮಾರ್ಚ್ ತಿಂಗಳಲ್ಲಿ ಯಾವ ಡೇಟಲ್ಲಿ ಸರ್? ಮಾರ್ಚ್ 30ನೇ ತಾರೀಕು ನಾವು ತಿಲಕನಗರ ಪೊಲೀಸ್ ಸ್ಟೇಷನ್ SHO ಕಂಪ್ಲೇಂಟ್ ಹಾಕಿದ್ದೀವಿ. ಏನೂ ಆ್ಯಕ್ಷನ್ ಆಗಲಿಲ್ಲ. 2 ಏಪ್ರಿಲ್ ನಾವು ತಿರ್ಗಾ DCP ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಯಾಕಂದರೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಕಾಣಿಸ್ಲಿಲ್ಲ. ಅದಾದ್ರೂ ಏನೂ ನಾವು ಅಲ್ಲೂ ಏನು ರೆಸ್ಪಾನ್ಸ್ ಕಾಣಿಸ್ಲಿಲ್ಲ, ನಮಗೇನು ಆಶಾಭಾವನೆ ಇರಲಿಲ್ಲ. ಅದಕ್ಕೆ ನಾವು ಏಪ್ರಿಲ್ 15 ಒಂದು ಕಂಪ್ಲೇಂಟು, ಅದು ಯಾವುದೋ 15 ಕಂಪ್ಲೇಂಟಲ್ಲಿ ಒಂದು ಕಂಪ್ಲೇಂಟ್ ಮೇಲೆ PCR ಫೈಲ್ ಮಾಡಿದ್ವಿ. ಯಾವುದು ಮಾನ್ಯ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಕೋರ್ಟಲ್ಲಿ 42nd ACM ಆಲ್ರೆಡಿ ಫೈಲ್ ಆಯಿತು. ಅದು ಡೀಟೇಲ್ಡ್ ಡೆಲಿಬ್ರೇಷನ್ ಆಯಿತು, ಹಿಯರಿಂಗ್ ಆಯಿತು. ಅದಾದಮೇಲೆ ಮೊನ್ನೆ ಅದು ಒಂದು ಆರ್ಡರ್ ಬಂದಿದೆ ಅಷ್ಟೇ. ಸೊ ಇದು ಯಾವುದಕ್ಕೂ ಏನು ಸಂಬಂಧ ಇಲ್ಲ, ಈಗ ಮೊನ್ನೆ ಹಾಕಿದ್ದೀವಿ ಅಂತ ಆ ಒಂದು ಊಹಾಪೋಹಗಳು ತಪ್ಪು ಅಂತ. ಲೋಕಸಭಾ ಚುನಾವಣೆಗೂ ಸಾಕಷ್ಟು ಹಿಂದೆ ಫೆಬ್ರವರಿ ತಿಂಗಳಲ್ಲಿ ಸುಪ್ರೀಂ ಕೋರ್ಟು ಎಲೆಕ್ಟ್ರಲ್ ಬಾಂಡ್ ಸಂಬಂಧಪಟ್ಟಂಗೆ ಒಂದಾದ್ಮೇಲೆ ಒಂದು ಸಂಗತಿಗಳನ್ನ ಮುಂದೆ ಇಡ್ತು ಮತ್ತು ಇಡೀ ದೇಶದಲ್ಲಿ ಆ ಡಾಕ್ಯುಮೆಂಟ್ಸ್ ಹೊರಗೆ ಬಂತು. ಆ ಸಂದರ್ಭದಲ್ಲೇ ಅದನ್ನು ಅಧ್ಯಯನ ಮಾಡಿ ಬೆಂಗಳೂರಿನಲ್ಲಿ ನೀವು ಈ ಕೇಸು ಇದನ್ನು ಕೊಟ್ಟಿದ್ದೀರಿ. ಯಾಕೆ ನೀವು ಎಲೆಕ್ಟ್ರಲ್ ಬಾಂಡ್ಸ್ ಕೇಸದ ಬಗ್ಗೆ ಮಾತ್ರ ಇಷ್ಟು ಆಸಕ್ತಿ ವಹಿಸಿದ್ದೀರಿ? ಈಗ ಭ್ರಷ್ಟಾಚಾರ ಇದು ಅಂತ ಅನ್ನೋದಾದರೆ, ಈಗ ನೀವಿದ್ದೀರಿ, ಪ್ರಕಾಶ್ ಬಾಬು ಅವರಿದ್ದೀರಿ, ಬೇರೆ ಬೇರೆ ಬೆಂಗಳೂರಿನಲ್ಲಿ ಸೋಷಿಯಲ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ನೊಳಗಡೆ ನೀವಿದ್ದೀರಿ. ಆದರೆ ಎಲೆಕ್ಟ್ರಲ್ ಬಾಂಡ್ಸ್ ಮೇಲೆ ಮಾತ್ರ ಯಾಕೆ ನಿಮಗೆ ಆಸಕ್ತಿ? ನೋಡಿ, ಆ್ಯಕ್ಚುಲಿ ಇದೊಂದು ಮಿಸ್ಕನ್ಸೆಪ್ಷನ್ ಓಡಾಡ್ತಾ ಇದೆ. ಅದು ಬಹಳ ತಪ್ಪೋದು. ಯಾಕಂದರೆ ಜನಗಳು ನೋಡಿರೋರ್ಗೆ ಗೊತ್ತು. 2015ರಿಂದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಆ್ಯಂಟಿ ಕರಪ್ಷನ್ ಆಗಿ ಸೋಷಿಯಲ್ ಇಶ್ಯೂಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ನೀವು ಅಂತಂದರೆ ಜನಾಧಿಕಾರ ಸಂಘರ್ಷ ಪರಿಷತ್ ನಮ್ಮದೊಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಆಗಿದೆ. 2015ರಲ್ಲೇ ಇದು ನಮ್ಮದು ರಿಜಿಸ್ಟರ್ ಆಗಿರೋದು, ಟ್ರಸ್ಟ್ ಡೀಡ್ ಇದು. ಇದರಲ್ಲಿ ಅವಾಗ 15 ಜನ ಇದ್ದಿರುವಾಗ. ಸೊ ಅದು ತದನಂತರ ನೀವಿದ್ದೀರಿ ಮತ್ತು ಪ್ರಕಾಶ್ ಬಾಬು ಇದ್ದಾರೆ. ಈಗ ನಾವಿಬ್ಬರು ಸಹ ಅಧ್ಯಕ್ಷರು. ಆ್ಯಂಡ್ ನಮಗೆ ಇದರಲ್ಲಿ ಅಧಿಕಾರ ಇದೆ, ಒಂದು ಕೇಸ್ಗಳು ಫೈಲ್ ಮಾಡೋಕ್ಕಾಗಲಿ ಅಥವಾ ಆನ್ ಬಿಹಾಫ್ ಆಫ್ ಜನಾಧಿಕಾರ ಸಂಘರ್ಷ ಪರಿಷತ್ ನಮಗೆ ಆ ಅಧಿಕಾರ ಕೊಟ್ಟಿದ್ದಾರೆ. ಸೊ ಅದರ ಬೇಸಿಸ್ ಮೇಲೆ ನಾವು ಇನ್ಫ್ಯಾಕ್ಟು ಪಕ್ಷಾತೀತವಾಗಿ, ನಮಗೆ ಯಾವ ಪಕ್ಷಗಳು ನಮಗೆ ಯಾವುದು ಹತ್ತಿರ ಇಲ್ಲ, ದೂರ ಇಲ್ಲ. ಅವರು ಒಳ್ಳೆ ಕಾರ್ಯ ಮಾಡಿದ್ರೆ ನಾವು ಶ್ಲಾಘಿಸ್ತೀವಿ, ಅದೇ ತಪ್ಪುಗಳು ಮಾಡೋ ಕೇಸ್ಗಳು ಹಾಕ್ತೀವಿ. ಆ ಥರದಲ್ಲಿ ನಾವು 2015ರಲ್ಲಿ ಆ್ಯಂಟಿ ಕರಪ್ಷನ್ ಬ್ಯೂರೋ ACBನ ಒಂದು ಸರಿ ಅವಾಗ ಬಂದಾಗ ಅದ್ರ ವಿರುದ್ಧ ನಾವು ಐಎ ಹಾಕಿದ್ದೀವಿ. ಅಂದರೆ ಈ ಕೇಸಲ್ಲಿ ನೀವು ನಿರ್ದಿಷ್ಟವಾಗಿ ಹಣಕಾಸು ಸಚಿವರನ್ನ, BJP ಅಖಿಲ ಭಾರತ ಪದಾಧಿಕಾರಿಗಳು, ಕರ್ನಾಟಕದ ಪದಾಧಿಕಾರಿಗಳು, ED ಅಫಿಷಿಯಲ್ಸ್ನ ನೇಮ್ ಮಾಡಿದ್ದೀರಿ. ಸೊ ಇದು ಬಹುತೇಕ BJPಯ ಸುತ್ತ ಮತ್ತು BJP ಅಡಿಯಲ್ಲಿ, BJP ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾತ್ರ ನೀವು ಗುರಿ ಮಾಡಿದ್ದೀರಿ. ಆದರೆ ಈ ಹಿಂದೆ ನೀವು ಹೇಳ್ತಿರೋದು ಈ ಬೇರೆ ಕೇಸುಗಳಲ್ಲಿ ಅಲ್ಲಿ ಕೂಡ ನಿಮ್ಮ ಪ್ರಧಾನವಾದ ಗುರಿ BJP ನಾಯಕರುಗಳೇ ಆಗಿದ್ದರು. ಖಂಡಿತವಾಗೂ ಇಲ್ಲ. ನಾವು ಆ್ಯಕ್ಚುಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಕಾಂಗ್ರೆಸ್ ಅವ್ರ ಮೇಲೂ ಕೇಸುಗಳು ಹಾಕಿದ್ದೀವಿ. ಇನ್ಫ್ಯಾಕ್ಟ್ ಲೋಕಾಯುಕ್ತ ಅವಾಗ ಲೋಕಾಯುಕ್ತ ರದ್ದು ಮಾಡಿ ಲೋಕಾಯುಕ್ತ ಪೊಲೀಸನ್ನು ACB ಕೊಟ್ಟಾಗ ನಾವು ಅದನ್ನು ಪ್ರಶ್ನಿಸಿ ನಾವು ಕೇಸ್ ಸಿದ್ದರಾಮಯ್ಯನವರ ಮೊದಲ ಅವಧಿ, ಮೊದಲ ಅವಧಿಯಲ್ಲಿ 2015ರಲ್ಲಿ
ಅದಾದಮೇಲೆ ನಾವು 78 ಕಾಂಗ್ರೆಸ್ MLAಗಳ ಮೇಲೆ ಅವಾಗ ಅದನ್ನು ಒಂದು ತಪ್ಪು ಮಾಡಿದ್ದಾರೆ, ಡೆಫಾಮೇಷನ್ ಮಾಡಿದ್ದಾರೆ ಲೋಕಾಯುಕ್ತರನ್ನ ಅಂತ ಅಂದ್ಬಿಟ್ಟು ನಾವು ಅವಾಗ ಹೈಕೋರ್ಟಲ್ಲೇ ಕೇಸ್ ಹಾಕಿದ್ವಿ ಅವಾಗ. ಅದಾದಮೇಲೆ ಬರೀ ಇಷ್ಟೇ ಅಲ್ಲ, ನಾವು RTE ಕೆಲಸ ಅಂದರೆ ರೈಟ್ ಟು ಎಜುಕೇಷನ್, ಮಕ್ಕಳಿಗೆ ಒಂದು ಒಳ್ಳೆ ಒಂದು ಎಜುಕೇಷನ್ ಬೇಕು ಅಂತ ಅಂದ್ಬಿಟ್ಟು ಅದಕ್ಕೂ ನಾವು PILಗಳು ಹಾಕಿದ್ದೀವಿ ನಾವು. ನೋಡಿ ಆಲ್ಮೋಸ್ಟು 86,000 ಮಕ್ಕಳಿಗೆ ಇವಾಗ ಅಡ್ಮಿಷನ್ಸ್ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ನಾವು ರಿಟ್ ಪಿಟಿಷನ್ ಹಾಕಿದ್ವಿ, ಒಂದು PIL ಹಾಕಿದ್ವಿ. ಅಲ್ಲಿ ಸಕ್ಸಸ್ಸು ಆಗಿತ್ತು ನಮಗೆ. ಅಲ್ಲಿ ಆಲ್ಮೋಸ್ಟ್ ಒಂದು 8,000 to 10,000 ಮಕ್ಕಳಿಗೆ ಅದರಿಂದ ಬೆನಿಫಿಟ್ ಸಿಗ್ತವಾಗ. ಅದಾದಮೇಲೆ ಇಷ್ಟೇ ಅಲ್ಲ, ನಾವು ಇವನ್ನ ಲ್ಯಾಂಡ್ ಗ್ರಾಬಿಂಗ್ ಕೇಸುಗಳು, ಗೌರ್ಮೆಂಟ್ ಲ್ಯಾಂಡ್ ಗ್ರಾಬ್ ಇದಾಗಿದ್ದು. ಪ್ರಭಾಕರ್ ರೆಡ್ಡಿ ಅವ್ರ ಫೋಟೋ ಇದು 22 FIR ಹಾಕಿದ್ವಿ ಅವಾಗ. ಪ್ರಭಾಕರ್ ರೆಡ್ಡಿ ಅವ್ರು ಹಿಂದೆ JDS ಅಲ್ಲಿದ್ರು, ಈಗ ಬಹುಶಃ ಕಾಂಗ್ರೆಸ್. ಹೌದು, ಅವಾಗಲೂ ಕಾಂಗ್ರೆಸ್ಸಲ್ಲೂ ಇದ್ರು. ಆ್ಯಕ್ಚುಲಿ ಕಾಂಗ್ರೆಸ್ಸಿಂದ JDSಗೂ ಬಂದರು, ಅದು ಪಕ್ಷ ಹಾರ್ತಾ ಇದ್ರು. ಸೊ ಅವ್ರ ಮೇಲೆ ನಾವು ಪಕ್ಷಾತೀತವಾಗಿ ಹಾಕ್ತಾ ಇದ್ವಿ. ಅವಾಗ JDS ಅಲ್ಲೇ ಇದ್ರು ಅಂತ ಕಾಣುತ್ತೆ. ಅದಾದಮೇಲೆ ನೋಡಿ ನೀವು ಸ್ಪೀಕರ್ ಮೇಲೆ, ಸ್ಪೀಕರ್ ಅವಾಗಿದ್ದರು, ಅವ್ರ ಮೇಲೆ ನಾವು ಕೇಸ್ ಹಾಕಿದ್ವಿ ನಾವು. ಕಾಗೋಡು ತಿಮ್ಮಪ್ಪ ಅವ್ರ ಮೇಲೆ ಜಸ್ಟಿಸ್ ಸಾದಿ ಅವ್ರನ್ನ ಒಂದು ಒಳ್ಳೆ ಕೆಲಸ ಮಾಡಿದ್ದನ್ನು ಅವರು ಅದ್ರಲ್ಲಿ ಭಾಳ ತೊಂದರೆಗಳಾಗ್ತಾ ಇತ್ತು ಅವಾಗ. ಯಾರು ಕೆಲಸ ಮಾಡ್ತಾರೋ ಅವ್ರ ಪರವಾಗಿ ನಾವು ನಿಲ್ತೀವಿ, ಯಾರು ತಪ್ಪು ಮಾಡ್ತಾರೋ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನು ನಮ್ಮ ಹಿಂದಿನ 10 ವರ್ಷಗಳ ಒಂದು ಹೋರಾಟ ಕಂಡು ಬರ್ತಾ ಇದೆ. ಅದು ಆನ್ ರೆಕಾರ್ಡ್ಸ್ ಇರೋದು. ಇಲ್ಲಿ ಯಾಕೆ ಈ ವಿಚಾರ ಬರುತ್ತೆ ಅಂತಂದರೆ, ಕರ್ನಾಟಕದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ FIRಗೆ 2 ದಿನ ಮುಂಚೆ ಇನ್ನೊಂದು FIR ಕರ್ನಾಟಕದಲ್ಲಿ ಸುದ್ದಿ ಆಯಿತು. ಅದು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮೂಡ ಪ್ರಕರಣದಲ್ಲಿ ಅವ್ರ ವಿರುದ್ಧ ಕೇಸ್ ಆಯಿತು. ಅದಾದ ತಕ್ಷಣ ಈ ಕಡೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಕೇಸ್ ಆಗುತ್ತೆ. ಇದು ಕಾಂಗ್ರೆಸ್ ಕಡೆಯಿಂದ ಇದು ಹಾಕ್ಸಿದ್ದಾರೆ ಅಂತ ಅಶೋಕ್ ಅವರು ಇದನ್ನು ಅಧಿಕೃತವಾಗಿ ಹೇಳಿಕೆ ಮಾಡಿದ್ರು. ಹಾಗಾಗಿ ಇದು ಮೂಡ ಕೇಸು ಶುರು ಆಗ್ತಿರೋದು, ಆ ಚರ್ಚೆ ಬಂದಿರೋದು ಈಗ 1 ತಿಂಗಳಿಂದ. ಆದರೆ ಮಾರ್ಚ್ನಿಂದ ಸತತವಾಗಿ ನೀವು ಪ್ರಯತ್ನ ಮಾಡಿದಿರಿ. ಕೋರ್ಟ್ ತೀರ್ಪು ಬಂದಿದ್ದು ಈಗ ಮಾತ್ರ. ನೋಡಿ, ಈ ವಿಷಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಪತ್ರಿಕಾ ಪ್ರಕಟಣೆ ಪ್ರೆಸ್ಲಿ ಹೊರಡಿಸಿರೋದು ಏನಪ್ಪ ಅಂತಂದರೆ, ಯಾವಾಗ ಕೇಸುಗಳಾಯಿತು, ಯಾವಾಗ ಆರ್ಡ್ರ್ ಬಂತು, ಅಂದರೆ ಇದು ಒಂದು ಕೋರ್ಟ್ ಆರ್ಡ್ರ್ ಮಾಡಿರೋದು, ಯಾವುದೋ ಒಂದು ಪೊಲೀಸ್ ಆಗಲಿ ಅಥವಾ ಯಾರೋ ಅಂಡರ್ ಬರೋದು ಅವ್ರು ಮಾಡಿಲ್ಲ. ಒಂದು ಕೋರ್ಟ್ ಆರ್ಡ್ರ್ ಮಾಡಿರ್ಬೇಕಾದ್ರೆ ಈ ಥರದೊಂದು ಬೇಜವಾಬ್ದಾರಿ ಒಂದು ಹೇಳಿಕೆ ಕೊಟ್ಟಿರಲ್ಲ. ಯಾರು ಒಂದು ಅಪೋಸಿಷನ್ ಲೀಡರ್, ಒಂದು ಸೀನಿಯರ್ ಪೊಸಿಷನ್ ಕೂತ್ಕೊಂಡ್ರೆ ಒಂದು ಅಪೋಸಿಷನ್ ಲೀಡರು ಈ ಥರ ಮಾತಾಡೋದು ಭಾಳ ದೊಡ್ಡ ತಪ್ಪಿದು. ಯಾಕಂದರೆ ಅವರಿಗೆ ಅವರು ನ್ಯಾಯಾಧೀಶರ ಬಗ್ಗೆ ಮಾಡ್ತಿರೋ ಅಲಿಗೇಷನ್ ಕೂಡ ದಿಸ್ ಬಿಕಮ್ಸ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಚುಲಿ. ಯಾಕಂದರೆ ಹಿ ಈಸ್ ಕ್ವಶನಿಂಗ್ ದ ಜುಡಿಷಿಯರಿ. ಇನ್ಫ್ಯಾಕ್ಟ್ ಅವರು ನಾವು ಆ್ಯಕ್ಚುಲಿ ಮುಂದೆ ನಮಗೆ ಇದು ಡೆಫಮೇಷನ್ ಅಂತ ನಾವು ಹೇಳಿ ಬಯಸ್ತೀವಿ. ಇದನ್ನು ಡೆಫಮೇಷನ್ ಕೇಸ್ ಹಾಕೋದು ನಾವು ಇದ್ರ ಬಗ್ಗೆ ಚಿಂತಿಸ್ತಾ ಇದ್ದೀವಿ ನಾವು. ಈ ಥರದ ಒಂದು ಅವಹೇಳನಕಾರಿ ಒಂದು ವಿತೌಟ್ ಎನಿ ಥಿಂಕಿಂಗ್ ಈ ಥರ ಒಂದು ಹೇಳಿಕೆ ಕೊಡೋದು, ಅದು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರೋರು ಮಾತಾಡಬಾರ್ದು. ಸೊ ನಾವು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋತೀವಿ. ಪ್ಲಸ್ ಅವರು ಆ್ಯಕ್ಚುಲಿ ನಾವು ಕೋರ್ಟಿಗೂ ನಾವು ಆಗ್ರಹಿಸ್ತೀವಿ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಇಲ್ಲ, ಒಟ್ಟು ಇಡೀ ಈ ಥರದ ಚರ್ಚೆ ನಡೆದಾಗ ಇದು 2 ರಾಜಕೀಯ ಪಕ್ಷಗಳ ನಡುವಿನ ಸಂಗತಿಯಾಗಿ ಮಾತನಾಡ್ತಿದ್ದಾರೆ. ಸಿಟಿಸನ್ಸು, ಜನಾಧಿಕಾರ ಸಂಘರ್ಷ ಪರಿಷತ್ ಅನ್ನೋದು ಪ್ರಕಾಶ್ ಬಾಬು ಅವರೇ, ಸಿಟಿಸನ್ಸು ಇದೆ ಈ ರಾಜ್ಯದಲ್ಲಿ ಒಂದು ಕಡೆಗೆ ಭ್ರಷ್ಟಾಚಾರದ್ದು, ಇನ್ನೊಂದು ಕಡೆ ಮಾಲ್ ಅಡ್ಮಿನಿಸ್ಟ್ರೇಷನ್ನು, ಈ ಎರಡೂ ವಿಚಾರವನ್ನು ಇಟ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದೆ. ಆ್ಯಕ್ಚುಲಿ ಈಗ ನೀವು ಆಗಲೇ ಒಂದು ವಿಚಾರ ಹೇಳಿದ್ರಿ, ಯಾಕೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಮತ್ತು BJPಯಲ್ಲಿರ್ತಕ್ಕಂಥ ನ್ಯಾಷನಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು ಆಫೀಸ್ ಬೇರರ್ಸ್ ಮೇಲೆ, ED ಅಫಿಷಿಯಲ್ಸ್ ಮೇಲೆ ಯಾಕೆ ಕಂಪ್ಲೇಂಟ್ ಆಯಿತು ಅಂತಕ್ಕಂಥದ್ದು. ಇಲ್ಲಿ ಎಲೆಕ್ಟ್ರಲ್ ಬಾಂಡ್ ವಿಚಾರ ಬಂದಾಗ, ಎಲೆಕ್ಟ್ರಲ್ ಬಾಂಡಲ್ಲಿ ನಾವು ಏನು ಕಂಪ್ಲೇಂಟು ಸುಮಾರು 15 ಕಂಪ್ಲೇಂಟ್ ಹಾಕಿದ್ದೀವಿ. ಅಷ್ಟರಲ್ಲಿ ಎಲೆಕ್ಟ್ರಲ್ ಬಾಂಡ್ ಫಂಡಿಂಗ್ ಬಂದಿಲ್ಲ, ಎನಾರ್ಮಸ್ ಫಂಡ್ಸ್ ಬಂದಿದೆ. ನಾವು ಎಲ್ಲದರಲ್ಲೂ ಕೇಸ್ ಹಾಕಿಲ್ಲ, ನಾವೆಲ್ಲದರಲ್ಲೂ ಕಂಪ್ಲೇಂಟ್ ಮಾಡಿಲ್ಲ. ನಾವು ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಸ್ಪೆಸಿಫಿಕ್ ಕೇಸಸ್. ಯಾವುದರಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದೀವಿ ಅಂದರೆ, ಯಾವ ಕಂಪನಿಗಳ ಮೇಲೆ ಇವರು ರೈಡ್ ಮಾಡಿದಾಗ ಇವ್ರಿಗೆ ಎಲೆಕ್ಟ್ರಲ್ ಬಾಂಡ್ ಬಂದಿದೆ, ಯಾವ ಕಂಪನಿಯವ್ರನ್ನ ಅರೆಸ್ಟ್ ಮಾಡಿದಾಗ ಇವ್ರಿಗೆ ಎಲೆಕ್ಟ್ರಲ್ ಬಾಂಡ್ ಬಂದಿದೆ, ಆ ವಿಚಾರಗಳಲ್ಲಿ ಮಾತ್ರ ನಾವು ಕಂಪ್ಲೇಂಟ್ ಹಾಕಿದ್ದೀವಿ ಹೊರತು ಎಂಟೈರ್ ಎಲೆಕ್ಟ್ರಲ್ ಬಾಂಡ್ ಮೇಲೆ ನಾವು ಕಂಪ್ಲೇಂಟ್ ಹಾಕಿಲ್ಲ. ಅಂದರೆ BJP ಸರ್ಕಾರ, ಕೇಂದ್ರ ಸರ್ಕಾರ ತನ್ನ ಅಡಿಯಲ್ಲಿರ್ತಕ್ಕಂಥ ED ಮುಖಾಂತರ ಯಾವುದೋ ಒಂದು ಕಂಪನಿ ಮೇಲೆ ರೈಡ್ ಮಾಡುತ್ತೆ. ಆ ರೈಡ್ ಮಾಡಿದ ನಂತರದಲ್ಲಿ ಕೆಲವು ದಿನಗಳಲ್ಲಿ ಅದೇ ಕಂಪನಿಯಿಂದ BJPಗೆ ಹಣ ಬರುತ್ತೆ. ಆ ಒಂದು ಇನ್ಸ್ಟೆನ್ಸಲ್ಲಿ ಅಂಥ ಒಂದು ವಿಚಾರಗಳಲ್ಲಿ ಮಾತ್ರ ನಾವು ದೂರ ಹಾಕಿದ್ದೀವಿ ಹೊರತು ಎಲ್ಲ 8,000 ಕೋಟಿ ಏನು ಎಲೆಕ್ಟ್ರಲ್ ಬಾಂಡ್ ಬಂದಿದೆ, ವಿಭಿನ್ನ ಪಕ್ಷಗಳಿಗೆ ಬಂದಿದೆ, ಅದು ಎಲ್ಲದಕ್ಕೂ ನಾವು ಕಂಪ್ಲೇಂಟ್ ಮಾಡಿಲ್ಲ. ಯಾಕಂದರೆ ED ರೈಡ್ ಬದಲಿಗೆ ಇನ್ನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ವಿಚಾರ ಏನಂದರೆ, ಇಲ್ಲಿ ಈ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಆಡಳಿತ ಸರ್ಕಾರ ಇವರಿಂದ ದೌರ್ಜನ್ಯ ಮಾಡಿ, ಸುಲಿಗೆ ಮಾಡಿ ಹಣ ತೊಗೊಂಡಿದೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಸಾಕ್ಷ್ಯಾಧಾರಗಳ ಸಮೇತ ಸಿಗುವಾಗ ಅದನ್ನಷ್ಟೇ ನಾವು ದೂರ ಹಾಕಿದ್ವಿ. ಆ್ಯಕ್ಚುಲಿ ಇನ್ನೂ ಒಂದು ಮುಂದೆ ಹೋಗಿ ನೋಡಿದರೆ ಎಲ್ಲ ಎಂಟೈರ್ ಎಲೆಕ್ಟ್ರಲ್ ಬಾಂಡ್, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ವೆಸ್ಟಿಗೇಷನ್ ಮಾಡೋದಿದ್ರೆ ವಿ ಆಲ್ವೇಸ್ ವೆಲ್ಕಮ್ ಇಟ್.
ನಮಗೇನು ಅಭ್ಯಂತರ ಇಲ್ಲ. ಆ್ಯಕ್ಚುಲಿ ಒಂದು ಆರ್ಗನೈಸೇಷನ್ನು ಸುಪ್ರೀಂ ಕೋರ್ಟಿಗೆ ಕೂಡ ಹೋಗಿದೆ. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ, ಸಿನ್ಸ್ ಇಟ್ ಇಸ್ ಎ ಕ್ರಿಮಿನಲ್ ಅಫೆನ್ಸ್, ಸೊ ಕ್ರಿಮಿನಲ್ ಅಫೆನ್ಸ್ ಇರೋದ್ರಿಂದ ನೀವು ಕ್ರಿಮಿನಲ್ ಪ್ರೊಸೀಜರ್ ಏನಿದೆ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲು ಮಾಡ್ತಕ್ಕಂಥದ್ದು ಅದಾಗಲಿಲ್ಲ ಅಂದರೆ ನಂತರದಲ್ಲಿ ನೀವು ಕೋರ್ಟಿಗೆ ಬರಬೇಕು. ಆಮೇಲೆ ಕೋರ್ಟ್ಗಳು ಏನೋ ಇನ್ಎಫೆಕ್ಟಿವ್ ಆದಾಗ ನಮ್ಮ ಹತ್ರಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ವಿ ಶುಡ್ ಫಾಲೋ ದ ಪ್ರೊಸೀಜರ್ ಅಂತ ಹೇಳಿ ನೀವು ಆರ್ಟಿಕಲ್ 32ನಲ್ಲಿ ನಮ್ಮ ಮುಂದೆ ಬರೋ ಆಗಿಲ್ಲ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡಿ. ಆದರೆ ಹಿಂದೆ ಎಲೆಕ್ಟ್ರಲ್ ಬಾಂಡ್ ಕೇಸ್ ಹೋಗಿದ್ದೇನಿತ್ತು ಅದು ಆರ್ಟಿಕಲ್ 32 ಕೆಳಗಡೆ ಹೋಗಿ. ಅದರಲ್ಲಿ ಏನಂದರೆ ಅದು ಇದು ಕಾನ್ಸ್ಟಿಟ್ಯೂಷನಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ಲ ಅಂತಕ್ಕಂಥ ವಿಚಾರ ಆಯಿತು. ಅಲ್ಲಿ ಕ್ರಿಮಿನಲ್ ಅಫೆನ್ಸ್ ಬಗ್ಗೆ ಏನು ಕ್ವಶನಿಂಗ್ ಇರಲಿಲ್ಲ. ಕ್ರಿಮಿನಲ್ ಅಫೆನ್ಸ್ ನೀವು ಪೊಲೀಸ್ ಸ್ಟೇಷನ್ ಶುರು ಮಾಡಬೇಕು. ಆದ್ರೆ ಕರ್ನಾಟಕದ ಪೊಲೀಸ್ ಸ್ಟೇಷನ್ಗೆ ತಿಲಕ್ ನಗರ ಸ್ಟೇಷನ್ಗೆ ನೀವು ಮಾರ್ಚ್ ತಿಂಗಳ ಕಡೆ 30ನೇ ತಾರೀಕು ನಾವು ದೂರು ಕೊಟ್ಟು ಅವತ್ತೇ FIR ಆಗಿದ್ದರೆ ಬಹುಶಃ. ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿರುವ ಪೊಲೀಸರು ಕೆಲಸ ಮಾಡಿಲ್ಲ. ನೀವು ಕೊಟ್ಟ ದೂರನ್ನ ಸ್ವೀಕರಿಸಲಿಲ್ಲ ಅಥವಾ ಅದ್ರ ಮೇಲೆ ಏನೋ ಆಕ್ಷನ್ ಆಗಲಿಲ್ಲ. ನಾವು ಮತ್ತೆ DCP ಅವರಿಗೆ ಕೊಟ್ಟು ಇನ್ಆಕ್ಷನ್ ಇದೆ. ನಾವು ಮೇಲಿನ ಅಧಿಕಾರಿಗಳಿಗೆಲ್ಲ ನಾವು ಕೆಲವೊಂದು ಕಳಿಸ್ಕೊಟ್ಟಿದ್ದೀವಿ, ಅಲ್ಲಿಂದ ನಮಗೇನು ಇನ್ಆಕ್ಷನ್ ಇದೆ. ವಿಧಿ ಇಲ್ಲದೆ ನಾವು ಕಡೆಯಲ್ಲಿ ಕೋರ್ಟ್ನ ಅಪ್ರೋಚ್ ಮಾಡಿದ್ದೀವಿ. ಕೋರ್ಟ್ ಕೂಡ ಮತ್ತೆ ನಾಳೆ ಇಮಿಡಿಯೇಟಾಗಿ ಕೊಡಲಿಲ್ಲ. ಸುಮಾರು ಆರ್ಗ್ಯುಮೆಂಟ್ಸ್ ಆಗಿದೆ. ನೀವು ಆರ್ಡರ್ ಶೀಟ್ನಲ್ಲಿ ತೆಗೆದು ನೋಡಿದ್ರೆ ಕ್ಲಿಯರ್ ಕಟ್ಟಾಗಿ ರೆಫರ್ ಮಾಡಿದ್ದಾರೆ. ಯಾವಾಗ ಸುಪ್ರೀಂ ಕೋರ್ಟ್ ಹೇಳಿದೆ ಯು ಶುಡ್ ಕಮ್, ಏನು ಕ್ರಿಮಿನಲ್ ಪ್ರೊಸೀಜರ್ ಮಾಡಿ ನೀವು ಮಾಡಬೇಕಾಗುತ್ತೆ ಅಂತ, ಅದನ್ನು ರೆಫರ್ ಮಾಡಿ ಆರ್ಡರ್ ಮಾಡಿದ್ದಾರೆ. ಯಾಕಂದರೆ ಅದು ಆಗಸ್ಟ್ನಲ್ಲಿ ಅದು ಆರ್ಡರ್ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಆರ್ಡರ್ ಆಗಿರ್ತಕ್ಕಂಥದ್ದು ಇದು. ಸುಮ್ಮನೆ ಏಕಾಏಕಿ ಯಾರೋ ಒಬ್ಬರು ರಾಜಕಾರಣಿ ತನ್ನ ಇಚ್ಛೆಗೆ ಬಂದಾಗೆ ಇದನ್ನು ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಆರ್ಡರ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ. ಸೊ ಒಂದು ಪೊಲೀಸ್ ಸ್ಟೇಷನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಮುಂದೆ ಇವತ್ತು ನ್ಯಾಯಾಧೀಶರಿಗೆ ಏನು ಹೌದು ಇದರಲ್ಲಿ ಪ್ರೈಮಾ ಫೇಸಿ ಕೇಸ್ ಇದೆ, ಇವ್ರ ಮೇಲೆ FIR ಮಾಡಬೇಕು ಅಂತ ಅನಿಸಿತ್ತು, ಆ ಭಾವನೆಯನ್ನು ಪೊಲೀಸರು ತೋರಿಸಲಿಲ್ಲ. ಇನ್ಫ್ಯಾಕ್ಟ್ ಕೆಳ ಹಂತದ ಪೊಲೀಸ್ ಠಾಣೆಯವರು ಮಾತ್ರ ಅಲ್ಲ, ಈವನ್ DCP ಹಂತದಲ್ಲೂ ಕೂಡ ಅದ್ರ ಬಗ್ಗೆ ಏನೂ ಮಾಡಿಲ್ಲ. ಇದರ ಬಗ್ಗೆ ಕರ್ನಾಟಕದಲ್ಲಿ ಜನರಿಗೆ ಕುತೂಹಲ ಇರುತ್ತೆ, ಅದರಿಂದ ಈ ವಿಚಾರ ಮಾತಾಡಿದ್ವಿ. ಆದರೆ ಆದರ್ಶ ಇರೋರೆ, ಈ ಜನಾಧಿಕಾರ ಸಂಘರ್ಷ ಪರಿಷತ್ ಏನು 2015ರಲ್ಲಿ ಯಾಕೆ ಶುರು ಮಾಡಿದ್ರಿ ಮತ್ತು ನಿಮ್ಮಗಳ ಬಗ್ಗೆ ನೀವು ಯಾಕೆ ಇದ್ದಕ್ಕಿದ್ದಂಗೆ ಇದಕ್ಕೆ ಬಂದು ಇದಕ್ಕೆ ಮುಂಚೆ ಬೇರೆ ಏನು ಮಾಡ್ತಾಯಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ? ನಾವು ಆಲ್ಮೋಸ್ಟ್ ಒಂದು 15-20 ಜನ ಎಲ್ಲ ಆಮ್ ಆದ್ಮಿ ಪಾರ್ಟಿ ಬೆಂಗಳೂರಿನಿಂದ ಸೇರಿಕೊಂಡಿದ್ದು. ಅಲ್ಲಿ ವಿಭಿನ್ನ ಅಂದರೆ ಬೆಂಗಳೂರಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಶುರುವಾದಾಗಿಂದ ನೀವಿದ್ದೀರಿ. ಅದಕ್ಕೆ ಮುಂಚೆ ಏನು ಮಾಡ್ತಿದ್ರಿ? ಅದಕ್ಕೆ ಮುಂಚೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ, US ಅಲ್ಲಿದ್ದೆ ನಾನು. ಅಲ್ಲಿಂದ ಬಂದಾದಮೇಲೆ ನಾನು ಬೇರೆ ನಮ್ಮದು ಫ್ಯಾಮ್ಲಿ ಇದರಲ್ಲಿ ತೊಡ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಟೆರಿಟೋರಿಯಲ್ ಆರ್ಮಿ ಅಂತ ಇದೆಯಲ್ಲ, ಅದಕ್ಕೂ ಟ್ರೈ ಮಾಡಿದೆ ಅವಾಗ ಅದಾದಮೇಲೆ ಅನ್ಸಕ್ಸಸ್ಫುಲ್ ಆಯಿತು. ಅದಾದಮೇಲೆ LLBನೂ ನಾನು ಓದಿದೆ ಅವಾಗ. ಆಮೇಲೆ LLBನ ಅಡ್ವೊಕೇಟಾಗಿ ಪೂರ್ತಿ ಓದೋ ಇದಿರಲಿಲ್ಲ ನಮಗೆ, ಕಂಪ್ಲೀಟ್ ಮಾಡೋಕ್ಕೆ ಕಾರಣಾಂತರಗಳಿಂದ ಕಂಪ್ಲೀಟ್ ಮಾಡಲಿಲ್ಲ. ತದನಂತರ ಆ ಟೈಮಲ್ಲಿ IAC ಬಂತು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಬಂತು. ಸೊ ಅದಾದಮೇಲೆ ಆಮ್ ಆದ್ಮಿ ಪಾರ್ಟಿ ಬಂತು. ಅದರಲ್ಲಿ ನಾವು ತೊಡಗಿಸ್ಕೊಂಡ್ವಿ. ನಾವು ಆಲ್ಮೋಸ್ಟ್ 24/7 ನಾವು ತೊಡಗಿಸ್ಕೊಂಡ್ವಿ. ಅದರಲ್ಲಿ 1 ವರ್ಷ ನಾವು ಕೆಲಸ ಮಾಡಿದ್ವಿ. ಅದಾದಮೇಲೆ ಫಾರ್ ಸಮ್ ಸಿಲ್ಲಿ ರೀಸನ್ಸ್ ನಮ್ಮನ್ನು ಸಸ್ಪೆಂಡ್ ಮಾಡಿದ್ರು, ಒಂದು 5 ಜನನ. ದೆನ್ ವಿ ಡಿಸೈಡ್ ನಾವು ಕಂಟಿನ್ಯೂ ಮಾಡ್ತೀವಿ. ಏನು ಆ್ಯಂಟಿ ಕರಪ್ಷನ್ ಅಂತ ನಾವು ಮುಂದೆ ಬಂದಿದ್ದೀವೋ ಅದನ್ನು ನಿಲ್ಲಿಸಲ್ಲ ಅದನ್ನು. ಸೊ ಬೇರೆ ಯಾರು ತಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮದೇ ಒಂದು ಆರ್ಗನೈಸೇಷನ್ ಜನಾಧಿಕಾರ ಸಂಘರ್ಷ ಪರಿಷತ್ ಅಂತ ಹೇಳಿಬಿಟ್ಟು ಒಂದು 15 ಜನ ಸೇರಿಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಅದನ್ನು. ಅದರಲ್ಲಿ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲಿ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, ಕರಪ್ಷನ್ ಆಗ್ತಾಯಿತ್ತು. ಅಲ್ಲಿ 1500-2000 ರೂಪಾಯಿ ಕೊಟ್ಟು ಬಡವ್ರನ್ನ ಹಿಂಡ್ತಾಯಿದ್ರು. ಅದು ನಾವು DC ಆಫೀಸಿಗೆ ಹೋಗಿದ್ದೆ ಅಲ್ಲಿ. ಆಮೇಲೆ ಅದನ್ನು ಅಲ್ಲೂ ಕಂಪ್ಲೇಂಟ್ಗಳು ಹಾಕಿ, ಅದಾದಮೇಲೆ ಸುಭಾಷ್ ಆದಿ ಅವರಿದ್ದರು, ಉಪಲೋಕಾಯುಕ್ತರು, ಅವ್ರಿಗೊಂದು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ರೇಡ್ ಮಾಡಿಸಿದ್ರು. ರೇಡ್ ಮಾಡಿ ಬಂದಾಗ ನಮಗೆ ಅನ್ನಿಸ್ತು, ಇಲ್ಲೂ ಒಂದು ನಮಗೆ ಸಿಸ್ಟಮ್ ಇದೆ, ಇಲ್ಲಿ ನಮಗೆ ಒಂದು ಲೋಕಾಯುಕ್ತ ಅಂತ ಒಂದು ಸಿಸ್ಟಮ್ ಇದೆ ಇಲ್ಲಿ ನಮಗೆ, ನಾವು ಇದು ವಿರುದ್ಧ ನಾವು ಹೋರಾಟ ಮಾಡ್ಬೋದು ಒಂದು ಆರ್ಗನೈಸೇಷನ್ ಆಗಿ ಅಂತ ನಮಗೆ ಒಂದು ಧೈರ್ಯ ಬಂತು. ಅದನ್ನು ಮುಂದೆ ತೊಗೊಂಡು ಹೋಗಿ ನಾವು ಅದಾದಮೇಲೆ ಅನ್ಫಾರ್ಚುನೇಟ್ಲಿ ನೀವು ಎಲ್ಲ ಗೊತ್ತಿರೋ ಹಾಗೆ ಲೋಕಾಯುಕ್ತದಲ್ಲೇ ಭಾಸ್ಕರ ಅನ್ನೋ ಒಂದು ಭ್ರಷ್ಟ ಲೋಕಾಯುಕ್ತ ಕೂತ್ಕೊಂಡ್ರು. ಅವ್ರ ವಿರುದ್ಧ ನಾವು ಸುಭಾಷ್ ಆದಿ ಅವ್ರ ಮುಂದೆ ಕಂಪ್ಲೇಂಟ್ ಹಾಕಿದ್ವಿ. ಸೊ ಒಂದು ಸುದೀರ್ಘವಾದ ಒಂದು ವಿಚಾರಣೆ ನಡೀತು. ಲೋಕಾಯುಕ್ತರೇ ಭಾಸ್ಕರ ಇಳಿಬೇಕಾಯಿತು. ಆ್ಯಕ್ಚುಲಿ ನಾವು ಈಸ್ ಫೇಸಿಂಗ್ ಟ್ರಯಲ್, ಕ್ರಿಮಿನಲ್ ಅಫೆನ್ಸ್ಗೆ ಟ್ರಯಲ್ ನಡೀತಾ ಇದೆ ಈಗ. ಸೊ ಈ ಥರ ನಮ್ಮದು ಜರ್ನಿ ನಡೀತಾ ಇತ್ತು. ಅದಾದಮೇಲೆ ಮಕ್ಕಳದ್ದು ಎಜುಕೇಷನ್ ಆಗಲಿ 2018ರಲ್ಲಿ 2017-16ರಲ್ಲಿ ಒಂದು ನೋಟಿಫಿಕೇಷನ್ ತಂತು. ಆವಾಗ ಕಾಂಗ್ರೆಸ್ ಕುಮಾರಸ್ವಾಮಿ ಗೌರ್ಮೆಂಟ್ ಇತ್ತು, ಅವಾಗ ಕೋalition ಗೌರ್ಮೆಂಟ್ ಇತ್ತು. ಅವ್ರು ಈ RTEದೇ ಒಂದು ನೋಟಿಫಿಕೇಷನ್ ತಂದು RTEನೇ ಹಾಳು ಮಾಡೋದ್ರಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲಿದೆಯೋ ಅಲ್ಲಿ ಪ್ರೈವೇಟ್ ಸ್ಕೂಲ್ಸಿಗೆ 25% ಕೊಡೋಂಗಿಲ್ಲ ಅಂತ ಒಂದು ಆರ್ಡ್ರ್ ಮಾಡಿ ಅದು ಪೂರ್ತಿ RTE ಒಂದು ಮೂಮೆಂಟನ್ನು ಹಾಳು ಮಾಡ್ತು. ಅದಾದಮೇಲೆ ಕೋವಿಡ್ ಬಂತು. ನಾವು ಸುಮಾರು ಕೇಸುಗಳು BJP ಗೌರ್ಮೆಂಟ್ ಮೇಲೂ ಹಾಕಿದ್ದೀವಿ. ಸುರೇಶ್ ಕುಮಾರ್ ಅವ್ರ ಮೇಲೆ SLC ಕೋವಿಡ್ ಟೈಮಲ್ಲಿ SLC ಎಕ್ಸಾಮ್ಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಕೇಸ್ ಹಾಕಿದ್ದೀವಿ.
ಅದಾದಮೇಲೆ ನಾವು ಆವಾಗ ರಮೇಶ್ ಜಾರಕಿಹೊಳಿ ಕೇಸಲ್ಲಿ CD ಕೇಸಲ್ಲೂ ನಾವು ಕಮಲ್ ಪಂತ್, ಆಮೇಲೆ ಅನುಚೇತ್, ಆಮೇಲೆ ಅವರು ಇನ್ಸ್ಪೆಕ್ಟ್ರು, ಲೋಕಲ್ ಸ್ಟೇಷನ್ ಇನ್ಸ್ಪೆಕ್ಟ್ರು, ಅವ್ರ ಮೇಲೂ ಕೇಸ್ ಹಾಕಿದ್ದೀವಿ. ಯಾಕೆಂದರೆ ಅವರು ನಿರ್ಭಯ ಕೇಸ್ ಪ್ರಕಾರ ವಿತಿನ್ 24 hours FIR ಮಾಡಬೇಕಾಗಿತ್ತು. ಅದು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೂ ಆರ್ಡರ್ ಆಯಿತು, FIR ಆಗಬೇಕು, ಇದೇ ಥರನೇ FIR ಆಗಬೇಕು ಅಂತ ಆರ್ಡರ್ ಆಯಿತು. ಅದಾದಮೇಲೆ ಅಲ್ಲಿ ಹೈಕೋರ್ಟಲ್ಲಿ ಅದು ಕ್ವಾಶ್ ಆಯಿತು, ಕಾರಣಾಂತರಗಳಿಂದ ಕ್ವಾಶ್ ಆಯಿತು. ಯಾಕಂದ್ರೆ ನಾವೇ ಪಾರ್ಟಿ ಇನ್ ಪರ್ಸನ್ ಆಗಿ ಫೈಟ್ ಮಾಡೋ ನಮ್ಮದು ಒಂದು ಅಭ್ಯಾಸ ಇಟ್ಕೊಂಡಿದ್ದೀವಿ. ಅದೇನಾಗಲಿ, ಯಾಕೆಂದರೆ ಇಲ್ಲಿ ಹಣಬಲ ನಮಗಿಲ್ಲ ನಮಗೆ. ಸೊ ನಾವೇ ಅದನ್ನು ಸ್ಟಡಿ ಮಾಡಿ ಅದನ್ನು ನಾವು ಕೇಸುಗಳು ಹಾಕ್ತೀವಿ ಅದನ್ನು. ಆದರೆ ನಮಗೆ ನಮ್ಮ ಈ ಹೋರಾಟ ನೋಡಿ ಒಂದು ಒಳ್ಳೆಯ ಅಡ್ವೊಕೇಟ್ ಬಾಲನ್ ಅಂತ ನೀವು ಕೇಳಿದ್ದೀರಾ, ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟು, ಲಾಯರು, ಟ್ರೇಡ್ ಯೂನಿಯನ್ ಆ್ಯಕ್ಟಿವಿಸ್ಟ್ ಅವ್ರು ನಮ್ಮನ್ನು ಕರೆದು ಈ ಥರ ಎಲೆಕ್ಟ್ರಲ್ ಬಾಂಡ್ ಮೇಲೆ ನೀವು ಯಾಕೆ ಕೇಸುಗಳು ಹಾಕಬಾರ್ದು ಅಂತ, ನಾನು ನಿಮಗೆ ಸಪೋರ್ಟಾಗಿ ನಿಲ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಎಲೆಕ್ಟ್ರಲ್ ಬಾಂಡ್ ವಿಷಯ ನಾವೇ ಸ್ಟಡಿ ಮಾಡಿ ಅದನ್ನು ನಾವೇ ಅವರಿಗೆ ಆಮೇಲೆ ಐಡಿಯಾ ಕೊಟ್ವಿ. ಸರ್ ಈ ಥರನೇ ಒಂದು ಎಕ್ಸ್ಟಾರ್ಷನ್ ನಡೀತಾ ಇದೆ, ಇದನ್ನು ಮುಂದುವರಿಸಬೇಕು ಅಂದರೆ ಹೌದು ಕರೆಕ್ಟಾಗಿದೆ, ನೀವು ಮಾಡಿ ಇದನ್ನು ನಾವು ಪೊಲೀಸ್ಗೆ ಕೇಸ್ ಹಾಕಿ ನಾನು ನಡೆಸ್ತೀನಿ ಅಂತಂದರು. ಇರಲ್ಲ, ಅವರೇ ಖುದ್ದಾಗಿ ಒಂದು ಪೈಸಾ ತಗೊಳ್ದಲೆ ಇದ್ರ ಬಗ್ಗೆ ಅವರೇ ಪೂರ್ತಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಮುಂದೆ ನಾವು ಸಪೋರ್ಟ್ ಮಾಡ್ತೀವಿ ಅಂದಿದ್ದಾರೆ. ಹೈಕೋರ್ಟಿಗೆ ಬರಲಿ ಅಥವಾ ಸುಪ್ರೀಂ ಕೋರ್ಟಿಗಾಗಲಿ ಸಪೋರ್ಟ್ ಮಾಡ್ತೀವಿ. ಇನ್ನೂ ಹಲವಾರು ಒಳ್ಳೊಳ್ಳೆ ಈ ಥರ ಅಡ್ವೊಕೇಟ್ಸ್ ಇದ್ದಾರೆ, ಪ್ರೋಬೋನೋ ಮಾಡ್ತಾರೆ. ಅಂದರೆ ಪ್ರೋಬೋನೋ ಅಂತಂದರೆ ಒಂದು ಪೈಸಾ ಹಣ ತೊಗೊಳ್ತಲೇ ಅವರು ಒಂದು ಸೋಷಲ್ ಕಾಜಿಗೆ ಫೈಟ್ ಮಾಡೋ ಅಡ್ವೊಕೇಟ್ಸ್ ಇದ್ದಾರೆ. ಸೊ ಆ ಧೈರ್ಯದಿಂದ ನಾವು ಈಗ ಮುಂದೆ ಬಂದು ಯಾರಾದರೆ ಆಗಲಿ ಪಕ್ಷಾತೀತವಾಗಿ ಜನಪರವಾಗಿ ನಮ್ಮದು ಏನು ಪ್ರಜಾಪ್ರಭುತ್ವ ಅಂತ ಇದೆಯೋ ಅದು ರೂಲ್ ಆಫ್ ಲಾನ್ ಉಳಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾವು ಇದು ಫೈಟ್ ಮಾಡ್ತಾ ಇರೋದು. ಇದು ಬರೀ ನಮಗೋಸ್ಕರ ಅಲ್ಲ, ಇದು ಇಲ್ಲಿರೋ ಬರೀ ಕರ್ನಾಟಕ ಜನತೆಗಲ್ಲ, ಪೂರ್ತಿ ಭಾರತದ ಜನತೆಗೆ ನಾವು ಫೈಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಯಸ್ತೇನೆ. ಆದರ್ಶ್ ಅವರೇ, ಭಾಳ ವಿಶೇಷವಾದ ಕೆಲಸದ ಇಡೀ ಪಟ್ಟಿಯನ್ನು ನೀವು ಕೊಟ್ಟಿದ್ದೀರಿ. ಇದರಲ್ಲಿ ನೀವು ಎಲೆಕ್ಟ್ರಲ್ ಬಾಂಡ್ ವಿಚಾರ ಬಂದಾಗ ಎಕ್ಸ್ಟಾರ್ಷನ್ ಅಂತ ಒಂದು ಪದ ಬಳಸಿದಿರಿ, ಅದ್ರ ಬಗ್ಗೆ ನಾನು ಬರ್ತೀನಿ. ಪ್ರಕಾಶ್ ಬಾಬು ಅವರೇ, ನಿಮ್ಮ ಜರ್ನಿ ಬಗ್ಗೆ ಹೇಳಿ. ಯಾಕಂದರೆ ಇಬ್ಬರು ಸೇರಿ ಇದರ ಸಹ ಅಧ್ಯಕ್ಷರು ಅಂತ ಆದರ್ಶ್ ಅವರು ಹೇಳಿದರು. ಸೊ ನೀವು ಕೂಡ ಆಮ್ ಆದ್ಮಿ ಪಾರ್ಟಿಯಿಂದನೇ ಶುರು ಆಮ್ ಆದ್ಮಿ ಪಾರ್ಟಿಯಿಂದನೇ ನಾ ಆ್ಯಕ್ಚುಲಿ ಬಿಸ್ನೆಸ್ ಮಾಡ್ತಾ ಇದ್ದೆ. ಈಗಲೂ ಕೂಡ ನಾನು ಬಿಸ್ನೆಸ್ ಮಾಡ್ತೀನಿ. ನಂದು ಕನ್ಸ್ಟ್ರಕ್ಷನ್ ಮತ್ತು ರಿಯಲ್ ಎಸ್ಟೇಟ್ ಮಾಡ್ತೀನಿ. ಅಪಾರ್ಟ್ ಫ್ರಮ್ ದಟ್ ಆ್ಯಕ್ಚುಲಿ ಏನಾಗಿದೆ ಅಂದರೆ, ಈಗ ನಾವು ಈ ಸೋಷಿಯಲ್ ಆ್ಯಕ್ಟಿವಿಸಮ್ ಬಂದಾದ್ಮೇಲೆ ನಮ್ಮ ಬಿಸ್ನೆಸ್ಸೇ ಸ್ಲೋ ಡೌನ್ ಆಗಿದೆ. ಯಾಕಂದರೆ ಸಮಯ ಸಾಲೋದಿಲ್ಲ, ಹಾಗಾಗಿ ತುಂಬ ಇನ್ವಾಲ್ವ್ ಆಗಿರ್ತೀವಿ. 2014ರಿಂದ ಏನು ಈಗ ಜೊತೆನಲ್ಲೇ ಸಮಯ ಸಾಲಲ್ಲ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನೀವು ಹೇಳಿದ್ರು ಫೆಬ್ರವರಿನಲ್ಲಿ ಸುಪ್ರೀಂ ಕೋರ್ಟ್ ಕೇಸ್ ಬಂತು, ಮಾರ್ಚಲ್ಲಿ ಕೇಸ್ ಹಾಕಿದ್ರಿಂದೆಲ್ಲ ಮೇಲ್ನೋಟಕ್ಕೆ ನೋಡೋರಿಗೆ ಏನೋ ಬಂತು, ಅರ್ಜಿ ತೊಗೊಂಡೋಗಿ ಕೊಟ್ಟರು ಅಂತ ಅನ್ಸುತ್ತೆ. ಅದ್ರ ಸುತ್ತ ಕೂತು ಪೇಪರ್ ವರ್ಕು, ಡೆಸ್ಕ್ ವರ್ಕ್ ಮಾಡೋದಕ್ಕೆ ಅದು ವಾರಗಳ ಗಟ್ಟಲೆ, ಕೆಲವು ಸರಿ ತಿಂಗಳ ಗಟ್ಟಲೆ. ಆ್ಯಕ್ಚುಲಿ ಈಗ ನಾವು 384 ಸೆಕ್ಷನ್ ಅನ್ನೋ ಒಂದು ಸೆಕ್ಷನ್ ಯಾಕೆ ಹಾಕ್ತೀವಿ ಅನ್ನೋದಕ್ಕೆ 2 ದಿನ ನಾವು ಆಲೋಚನೆ ಮಾಡಿದ್ವಿ. 2 ದಿನ ಕೂತ್ಕೊಂಡು ಯಾವ ಕರೆಕ್ಟ್ ನಿಜವಾಗಿ 384 ಅನ್ನೋದು ಏನು ಕೇಸ್, ಅದು ಸುಲಿಗೆ ಮಾಡಿದ್ದಾರೆ. ಸುಲಿಗೆ ಹೇಗಾಗುತ್ತೆ ಇದರಲ್ಲಿ? ಸುಲಿಗೆ ಅನ್ನೋದನ್ನು ನಾವು ನಿಜಾನ ಸುಲಿಗೆ ಬರೋಣ. ನೀವು ನಿಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದ್ರಿ. ಅಲ್ಲಿ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಒಟ್ಟಿಗೆ. ಸೊ ಈಗ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಕೇಸಸಲ್ಲಿ ಇಬ್ಬರು ಪಾರ್ಟಿ ಇನ್ ಪರ್ಸನ್ನು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಕೋರ್ಟಲ್ಲಿ ಆರ್ಗ್ಯೂ ಮಾಡುವಾಗ ನಾವಿಬ್ಬರು, ನಮಗೂ ತೀರಾ ಏನು ನಾಲೆಡ್ಜ್ ಇರಲಿಲ್ಲ ಫ್ರ್ಯಾಂಕಾಗಿ ಹೇಳ್ಬೇಕಾದ್ರೆ. ಕೆಲವು ಕೇಸಸ್ಸಲ್ಲಿ ನಾವು ಹೈಕೋರ್ಟ್ನಲ್ಲಿ ಹೋದಾಗ ಅವರು ನಮ್ಗೆ ಹೇಳಿದ್ದಾರೆ, ನಿಮಗೆ ಪೂರ್ತಿ ತಿಳುವಳಿಕೆ ಎಲ್ಲ ವಕೀಲರನ್ನ ಇಟ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ನಾವು ವಕೀಲರನ್ನ ಇಟ್ಕೊಳ್ಳೋ ಅಷ್ಟು ಹಣ ಪಾರ್ಟಿ ಇನ್ ಪರ್ಸನ್. ವೀಕ್ಷಕರ ಅನುಕೂಲಕ್ಕೆ, ಪಾರ್ಟಿ ಇನ್ ಪರ್ಸನ್ ಅಂದರೆ ಕೋರ್ಟ್ನಲ್ಲಿ ಕೇಸನ್ನ ದಾಖಲು ಮಾಡಿದಾಗ ಎಲ್ಲ ಸಂದರ್ಭದಲ್ಲೂ ವಕೀಲರು ಇರಬೇಕು ಅಂತ ನಿಯಮ ಏನಿಲ್ಲ. ಅದಕ್ಕೆ ಯಾರು ಅದಕ್ಕೆ ಕೋರ್ಟಲ್ಲಿ ಪಿಟಿಷನ್ ಹಾಕಿರ್ತಾರೆ ಅವರೇ ವಾದ ಮಾಡ್ಬೋದು ಅಂತ ಇದೆ. ಅದನ್ನೇ ತಾವು ಮಾಡ್ತಿದ್ವಿ ಅಂತ ಇಬ್ಬರು ಹೇಳ್ತೀವಿ. ಹೌದು, ಕೆಲವೊಂದು ಕೇಸಲ್ಲಿ ಅದು 78 MLAs ವಿಚಾರ ಬಂದಾಗ ಇಟ್ ವಾಸ್ ಎ ಕಾನ್ಸ್ಟಿಟ್ಯೂಷನಲ್ ಸಬ್ಜೆಕ್ಟ್, ತುಂಬ ದೊಡ್ಡದಿತ್ತು. ಅವರು ವಿಧಾನಸಭೆ ಒಳಗೆ ಏನು ಬೇಕಾದರೂ ಮಾತಾಡ್ಬೋದು, ಅದನ್ನು ನೀವು ಕೇಳೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ. ಕೆಲವೊಂದು ವಿಚಾರಗಳು ನಮ್ಮ ತಿಳುವಳಿಕೆಗೂ ಮೀರಿದ್ದಿತ್ತು. ಬಹುಶಃ ಆಗ ನಾವು ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದು. ಕೆಲವೊಂದು ಕೇಸಲ್ಲಿ ನಮಗೆ ವಿಜಯ ಕೂಡ ಸಿಕ್ಕಿದೆ. ಒಬ್ಬರು ಸಬ್ ರಿಜಿಸ್ಟ್ರಾರು ಅವ್ರ ಮೇಲೆ ಹಾಕಿದಂಥ ಕ್ರಿಮಿನಲ್ ಮೊಕದ್ದಮೆಯಲ್ಲಿ 22 FIR ಆಗಿತ್ತು ಅವ್ರ ಮೇಲೆ. ಸೊ ಆ ವಿಚಾರದಲ್ಲಿ ನಾವು ಪಾರ್ಟಿ ಇನ್ ಪರ್ಸನ್ನು ಇದು ಆರ್ಗ್ಯೂ ಮಾಡಿ, ಆಗ ಜಡ್ಜ್ ಒಬ್ಬರಿದ್ದು, ಒಳ್ಳೆ ಜಡ್ಜ್ ಇದ್ದರು, ಎಲ್ಲ ಒಳ್ಳೆ ಆರ್ಡ್ರ್ ಕೂಡ ಬಂದಿದೆ ಕೆಲವೊಂದು ವಿಚಾರಗಳಲ್ಲಿ. ಸೊ ಪಾರ್ಟಿ ಇನ್ ಪರ್ಸನ್ನಲ್ಲಿ ಕೂಡ ನಮಗೆ ಜಯ ಸಿಕ್ಕಿದೆ. ಈಗ ಆ್ಯಕ್ಚುಲಿ ಈ ವಿಚಾರಕ್ಕೆ ಬಂದರೆ ನಾವು ತುಂಬ ಸ್ಟಡಿ ಮಾಡಿ ಈಗ ಹಾಕಿದ್ದೇವೆ ಬಟ್ ಈ ಕೇಸಲ್ಲಿ ನಮಗೆ ವಕೀಲರ ಸಪೋರ್ಟ್ ಸಿಕ್ಕಿದೆ. ಮುಂದೆ ಕೂಡ ಈ ವಕೀಲರ ಸಪೋರ್ಟ್ ಇಲ್ಲದೆ ನಾವು ಪೂರ್ತಿಯಾಗಿ ಏನು ಮಾಡಲಿಕ್ಕಾಗಲ್ಲ ಅನಿಸುತ್ತೆ. ಯಾಕಂದರೆ ಈಗ ಈ ಫೈನಾನ್ಸ್ ಮಿನಿಸ್ಟ್ರ್ ಕಡೆ ಪರವಾಗಿ ಸರ್ಕಾರ ತುಂಬ, ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು BJP ಪಕ್ಷದಲ್ಲಿ ತುಂಬ ಹಣ ಇದೆ. ಎಲೆಕ್ಟ್ರಲ್ ಬಾಂಡ್ ಹಣ ಕೂಡ ತುಂಬ ಇದೆ ಅವ್ರ ಹತ್ರ. ಸೊ ಹಣ ತುಂಬ ಖರ್ಚು ಮಾಡ್ತಾರೆ. ದೊಡ್ಡ ಸರ್ಕಾರಕ್ಕೆ ಬಹುಶಃ ಸಾಲಿಸಿಟರ್ ಜನರಲ್ಲೇ ಬರ್ತಾರೆ. ಸಾಲಿಸಿಟರ್ ಜನರಲ್ ಬರ್ಬೋದು, ಇನ್ನೂ ತುಂಬ ದೊಡ್ಡ ವಕೀಲರು ಬರ್ತಾರೆ. ಅವರೇನು ಒಂದು ಹಿಯರಿಂಗ್ಗೆ 50 ಲಕ್ಷ 1 ಕೋಟಿ ತಗೊಳ್ಳೋರನ್ನ ಕರ್ಕೊಂಡು ಬರೋಷ್ಟು ಶಕ್ತಿ ಅವ್ರ ಹತ್ರ ಇದೆ. ನಮಗೆ ನಾವು ಸುಮಾರು ಜನನ ಅಪ್ರೋಚ್ ಮಾಡ್ತಾ ಇದ್ದೀವಿ, ಪ್ರೋಬೋನ ಮಾಡ್ತಾ. ನಿಮಗೆ ₹1 ದುಡ್ಡು ತೆಗೆದುಕೊಳ್ಳದೆ ಇರುವಂತ ಲಾಯರ್ ನಮ್ಮ ಹತ್ರ ಹಣ ಇಲ್ಲ.
ಅವರು ಫ್ರೀಯಾಗಿ ಜನಕ್ಕೋಸ್ಕರ ಕೆಲಸ ಮಾಡಿ ನಾವು ಮಾಡ್ತೀವಿ ಈ ಒಂದು ಕೇಸ್ನಲ್ಲಿ ಅಂತ ಹೇಳ್ತಕ್ಕಂಥ ವಕೀಲರಿಗೆ ಎಲ್ಲರನ್ನೂ ಅಪ್ರೋಚ್ ಮಾಡ್ತಾ ಇದ್ದೀವಿ. ನೋಡೋಣ, ಒಂದು ನಾಳೆ ಅವ್ರು ಬಹುಶಃ ನಾಳೆ ಬೆಳಗ್ಗೆನೇ ಫೈಲ್ ಮಾಡೋ ಸಾಧ್ಯತೆ ಇದೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ, ಇದೇನಾದರೂ ಬಿಟ್ಟರೆ ಅವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಅವರಿಗೆ ಶಿಕ್ಷೆ ಆಗ್ತಕ್ಕಂಥ ಎಲ್ಲ ಅವಕಾಶಗಳಿದೆ ಅನ್ನೋದಕ್ಕೋಸ್ಕರ ಇದನ್ನು ತಡೆಯೋದಕ್ಕೆ ಅವರು ತಮ್ಮ ಸಂಪೂರ್ಣ ಪ್ರಯತ್ನ ಮಾಡೇ ಮಾಡ್ತಾರೆ. ಖಂಡಿತ ಭಾಳ ವಿಶೇಷವಾದಂಥ ಒಂದು ವಿದ್ಯಮಾನ ಈ 2-3 ದಿನದಲ್ಲಿ ಎಲ್ರಿಗೂ ಕಾಣಿಸಿದ್ದು. ಆದರೆ ಇದ್ರ ಹಿಂದೆ ನಿಮ್ಮದು ತಿಂಗಳಾನುಗಟ್ಟಲೆ ಇದ್ರ ಸುತ್ತ ನೀವು ಕೆಲಸ ಮಾಡಿದ್ದೀರಿ. ಇದು ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ, ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಈ ದೇಶದ ಸರ್ಕಾರ, ಚುನಾವಣಾ ಆಯೋಗ ಮತ್ತು ಹಣಕಾಸು ಇಲಾಖೆ ಎಲ್ಲರೂ ಸೇರಿ ನಡೆಸೋವಂಥ ಮಾಡಿದಂಥ ಒಂದು ದೊಡ್ಡ ಪಾಲಿಸಿ ಡಿಸಿಷನ್ಗೆ ಇಲ್ಲಿಂದ ತಡೆ ಹಾಕ್ಬೋದು ಒಂದು ವೇಳೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದ್ದರೆ, ಅದ್ರ ಹಿಂದೆ ನೈತಿಕವಾಗಿ ಅದ್ರ ಹಿಂದೆ ತಪ್ಪಿದ್ರೆ ಅದನ್ನು ಕಾನೂನಿನ ಚೌಕಟ್ಟಿಗೆ ಎಳ್ಕೊಂಡು ಬರ್ಬೋದು ಅನ್ನೋದನ್ನು ನೀವು ನಿರೂಪಿಸಿದ್ದೀರಿ. ಬಟ್ ಎಲ್ಲ ಜನರಿಗೂ ಕೂಡ ಈ ಎಲೆಕ್ಟ್ರಲ್ ಬಾಂಡ್ ಅಂದರೆ ಏನೋ, ಅದನ್ನು ನೀವು ಯಾಕೆ ಎಕ್ಸ್ಟ್ರಾಕ್ಷನ್ ಅಂತ ಕರಿತಿದ್ರಿ ಅಂತ ಅರ್ಥ ಆಗಲಿಕ್ಕಿಲ್ಲ. ಅದ್ರ ಬಗ್ಗೆ ಆದರ್ಶ ಮಾತಾಡ್ತೀರಾ? ವಾಟ್ ಈಸ್ ಎಲೆಕ್ಟ್ರಲ್ ಬಾಂಡ್? ನೋಡಿ, ಆ್ಯಕ್ಚುಲಿ ಎಲೆಕ್ಟ್ರಲ್ ಬಾಂಡ್ ಇನ್ ಪರ್ಸೆ ಅದನ್ನು ಅವರು ಟ್ರಾನ್ಸ್ಪರೆಂಟಾಗಿ ಇಟ್ಟಿದ್ರು ಅಂತಂದರೆ, ಎಲೆಕ್ಟ್ರಲ್ ಬಾಂಡ್ ಅಂದರೆ ಏನು ಅಂತ ಹೇಳ್ತೀನಿ. ಫಸ್ಟು ಅದೊಂದು ಡೊನೇಷನ್ ಅಂತ ಪೊಲಿಟಿಕಲ್ ಪಾರ್ಟೀಸ್. ಈಗ ಡೊನೇಷನ್ನು ಪೊಲಿಟಿಕಲ್ ಪಾರ್ಟೀಸಿಗೆ ಬೇಕೇ ಬೇಕು. ಯಾಕಂದರೆ ಅವರಿಗೆ ಹಣ ಇಲ್ಲದಲೇ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಆಗಲಿ ಅವರು ಅದನ್ನು ನಡ್ಸೋಕ್ಕಾಗಲ್ಲ. ಯಾಕಂದ್ರೆ ಒಂದು ಎಲೆಕ್ಷನ್ ಒಂದು ಬರೀ ಕ್ಯಾಂಪೇನ್ ಅಷ್ಟೇ ಅಲ್ಲ, ಒಂದು ಈವನ್ ಎಲೆಕ್ಷನ್ ಇಲ್ಲದೇ ಇರೋ ಟೈಮಲ್ಲೂ ಅವರು ನಡೆಸಲೇಬೇಕಾಗತ್ತೆ ಒಂದು ಪಾರ್ಟಿ ಅನ್ನೋದನ್ನು. ಸೊ ಅದೇನು ತಪ್ಪಿಲ್ಲ. ಅದು ಆ ಥರ ಡೊನೇಷನನ್ನು ಈ ದೇಶದ ರಾಜಕೀಯ ಪಕ್ಷಗಳಿಗೆ ಅಧಿಕೃತವಾಗಿ ಸಾಮಾನ್ಯ ಜನರು ಅಥವಾ ಕಂಪನಿಗಳು ಮತ್ತು ಆ ಕಂಪನಿಗಳು ಫಾರ್ಮ್ ಮಾಡಿದಂಥ ಟ್ರಸ್ಟ್ಗಳು ಎಲ್ಲರೂ ಕೂಡ ಕೊಡ್ತಾ ಇದ್ರು ಮುಂಚೆ. ಇದರಲ್ಲಿ ಒಂದು ಬದಲಾವಣೆ ಬಂತು. ಹೌದು, ಇದನ್ನು 2018ರಲ್ಲಿ ಒಂದು ಕಾನೂನಿನ ಒಂದು ಚೌಕಟ್ಟಿನಲ್ಲೇ ಪಾರ್ಲಿಮೆಂಟನ್ನು ಉಪಯೋಗಿಸ್ಕೊಂಡು ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಅವ್ರಿಗೊಂದು ಬ್ರೂಟ್ ಮೆಜಾರಿಟಿ ಇದೆ. ಅದನ್ನು ಉಪಯೋಗಿಸ್ಕೊಂಡವರು ಇದನ್ನು ಪಾಸ್ ಮಾಡಿದ್ರು. ಅವ್ರು ಆ್ಯಕ್ಚುಲಿ ಅದನ್ನು ಒಳ್ಳೆ ಲಾ ಪಾಸ್ ಮಾಡಿದ್ರು ಅಂತಂದರೆ, ಟ್ರಾನ್ಸ್ಪರೆಂಟ್ ಇತ್ತು ಅಂತಂದರೆ ಅಥವಾ ಒಂದು ಪಾರದರ್ಶಕವಾಗಿ ಎಲ್ಲರಿಗೂ ಪಬ್ಲಿಷ್ ಮಾಡಿಲ್ಲ, ಡೇಟಾ ಸಿಗೋ ಥರ ಇತ್ತು ಅಂದರೆ ಅದಕ್ಕೆ ಉಪಯೋಗಿಸ್ಕೊಂಡು ಅಂತ ಹೇಳ್ತಿರ್ಲಿಲ್ಲ. ಹೌದು, ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡೋದು ಅಂತ ಹೇಳ್ಬೋದಾಗಿತ್ತು. ಆದರೆ ಇಲ್ಲಿ ದುರುಪಯೋಗ ಮಾಡಿಸ್ಕೊಂಡ್ಯಾ ಅಂತ ಹೇಳಬೇಕಿಲ್ಲಿ. ಯಾಕೆಂದರೆ ಅಲ್ಲಿ ಏನು ದುಡ್ಡು ಬರ್ತಾಯಿತ್ತು ಎಲೆಕ್ಟ್ರಲ್ ಬಾಂಡ್ ಮೂಲಕ, ಅದು ಯಾರಿಗೂ ಹೇಳೋಂಗಿಲ್ಲ, ಜನರಿಗೆ ತಿಳಿಸೋಂಗಿಲ್ಲ ಅಂತ ಅವರೇ ಕಾನೂನು ಮಾಡಿಕೊಂಡ್ರು. ಇದು ಆ್ಯಕ್ಚುಲಿ ನಮಗೆ ಯಾವಾಗ ತಿಳಿದು ಬಂತು ಅಂತಂದರೆ, ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಹಾಕಿದ್ರು, ರಿಟ್ ಪಿಟಿಷನ್ ಹಾಕಿದ್ರು. ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್, ADR ಅಂತ ಒಂದು ಆರ್ಗನೈಸೇಷನ್ನು ಅದ್ರ ಮೇಲೆ ಕೇಸ್ ಹಾಕಿ ಇದು ತಪ್ಪಿದೆ. ಯಾಕಂದರೆ ಎವ್ರಿ ಸಿಟಿಸನ್ ಹ್ಯಾಸ್ ಅ ರೈಟ್ ಟು ಇನ್ಫಾರ್ಮೇಷನ್, ಅದೇನು ಮಾಹಿತಿ ಇದೆಯೋ ಅದನ್ನು ತಿಳಿದುಕೊಳ್ಳೋ ಒಂದು ಹಕ್ಕಿದೆ ಅಂತ ಅಂದ್ಬಿಟ್ಟು ಅವ್ರು ಕೇಸ್ ಹಾಕಿದ್ರು. ಅಂದರೆ ಎಲೆಕ್ಟ್ರಲ್ ಬಾಂಡ್ ಅಂತ ತಂದಾಗ ಯಾವುದೇ ಕಂಪನಿ ಅದು ಎಷ್ಟು ಡೊನೇಷನನ್ನು ಯಾವ ಪಕ್ಷಕ್ಕೆ ಕೊಟ್ಟಿದೆ ಅನ್ನೋದು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಒಳಗಡೆ, ಅದರೊಳಗಡೆ ಕಾನೂನಿನ ಪ್ರಕಾರವೇ ಅದರೊಳಗಡೆ ಒಂದು ಒಪೆಸಿಟಿ ಅನ್ನೋ ಒಂದು ಅಪಾರದರ್ಶಕತೆಯನ್ನು ಹೊಸದಾಗಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು, ಕೆಲಸ ಮಾಡಿದ್ರು. ಅದರಿಂದ ಯಾರಿಗೆ ಎಷ್ಟು ಬರುತ್ತೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಇವ್ರೇನು ಮಾಡಿದ್ರು. ಪ್ಲಸ್ ಇವರಿಗೆ ಅಧಿಕಾರ ಇತ್ತು, ಏನೋ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಲಿ ಅಥವಾ ಏನೇ ಆಗಲಿ, ಅವರಿಗೆ ಬಹಳ ಅಪಾರವಾದ ಒಂದು ಅಧಿಕಾರ ಇರುತ್ತೆ, ಒಂದು ಹೋಲ್ಡ್ ಇರುತ್ತೆ ಅವ್ರ ಕೆಳಗಡೆ ಇರೋರ ಮೇಲೆ. ಈ ಥರ ಒಪೆಸಿಟಿ ಇದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ, ಒಂದು ಎಕ್ಸ್ಟ್ರಾಕ್ಷನ್ ಮಾಡೋದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ED ಆಗಲಿ IT ಅಫಿಷಿಯಲ್ಸ್ನಾಗಲಿ ಯೂಸ್ ಮಾಡಿಕೊಂಡು ರೇಡ್ಗಳು ಮಾಡೋದು ಅಥವಾ ಅರೆಸ್ಟ್ ಮಾಡಿಸೋದು, ಅಥವಾ ಈವನ್ ಬೇಲ್ ಕೊಡಿಸ್ಬೇಕಾದ್ರೆ ಅಷ್ಟು ಬೇಲ್ ಕೊಡಬೇಕಾದ್ರೆ ಒಂದು ಕೋರ್ಟಲ್ಲಿ ಅವ್ರು ಅಡ್ವೊಕೇಟ್ ಇರ್ತಾರೆ, ಅಂದರೆ ED ಡಿಪಾರ್ಟ್ಮೆಂಟ್ನವ್ರು ಅಡ್ವೊಕೇಟ್ ಇರ್ತಾರೆ ಅಥವಾ IT ಡಿಪಾರ್ಟ್ಮೆಂಟ್ ಅಡ್ವೊಕೇಟ್ ಇರ್ತಾರೆ. ಅವ್ರು ಆಬ್ಜೆಕ್ಷನ್ ಹಾಕಲಿಲ್ಲ ಅಂತಂದರೆ ಕೋರ್ಟಿಗೆ ಆ್ಯಕ್ಚುಲಿ ವಿತೌಟ್ ಎನಿ ಬೇಲ್ ಕೊಡಲೇಬೇಕಾಗತ್ತೆ. ಅದೇ ಯಾರು ಕೊಟ್ಟಿಲ್ವೋ, ಈ ಥರ ಯಾರು ED ಎಲೆಕ್ಟ್ರಲ್ ಬಾಂಡ್ ದುಡ್ಡು ಕೊಟ್ಟಿಲ್ವೋ ಅವ್ರ ವಿರುದ್ಧ ಭಾಳ ಸ್ಟ್ರಾಂಗಾಗಿ ಅಬ್ಜೆಕ್ಷನ್ಸ್ ಹಾಕೋದು. ಅದು ಅಬ್ಜೆಕ್ಷನ್ಸ್ ಸ್ಟ್ರಾಂಗ್ ಇದೆಯೋ ಇಲ್ವೋ ಒಂದು ಅಬ್ಜೆಕ್ಷನ್ಸ್ ಹಾಕೋದು. ಸೊ ಇದನ್ನು ಡಿಲೇ ಆಗುತ್ತೆ ಅವರಿಗೆ. ಸೊ ಕೊನೆಗೆ ಏನಾಗುತ್ತೆ, ಅರೆಸ್ಟ್ ಆಗಿರೋಂಗೆ ಭಯ ಬರುತ್ತೆ. ನಾನು ದುಡ್ಡು ಕೊಡಲಿಲ್ಲ ಅಂತ ನನಗೆ ಅರೆಸ್ಟ್ ಆಗಲ್ಲ, ನಾನು ಅರೆಸ್ಟ್ ಆಗಿ ಇಲ್ಲಿ ಜೈಲೇ ಇರ್ತೀನಿ, ಯಾವಾಗ ಪಾಚಿ ಹೋಗು ಅಂತ ಅಂದ್ಬಿಟ್ಟು ಭಾಳ ದೊಡ್ಡ ವ್ಯಕ್ತಿಗಳು ಎಲ್ಲ ಕಂಪ್ನಿ ಡೈರೆಕ್ಟರ್ಸ್ ಅವ್ರನ್ನೆಲ್ಲ ಹಾಕಿದಾಗ ಆಬ್ವಿಯಸ್ಲಿ ಅವ್ರು ಏನು ಮಾಡ್ತಾರೆ, ಸರಿ ದುಡ್ಡು ಕೊಟ್ಟು ಮುಗಿಸೋಣಪ್ಪ ಇದನ್ನು, ನಾನು ಆಚೆ ಬರೋಣ ಅಂತಂತಾರೆ. ಸೊ ಇದೇ ಥರ ನಾವು ಬಹಳ ಕೇಸುಗಳು ನೋಡಿದ್ದೀವಿ ನಾವು ಇದರಲ್ಲಿ. ಅಂದರೆ ಸಕ್ರಮವೋ ಅಥವಾ ಅಕ್ರಮವೋ ಬಿಸ್ನೆಸ್ನ ಮಾಡ್ತಾ ಇರುವಂಥ ಬೇರೆ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಿಗೆ ED ಕಡೆಯಿಂದ ರೈಡ್ ಮಾಡಿಸ್ತಾರೆ. ರೈಡ್ ಮಾಡಿಸಿದ್ಮೇಲೆ ಅವ್ರ ಮೇಲೆ ಕೋರ್ಟಲ್ಲಿ ಕೇಸ್ ಆಗುತ್ತೆ. ಕೋರ್ಟಲ್ಲಿ ಕೇಸ್ ಆದಾಗ ಕೆಲವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರ್ತಾರೆ. ಈ ಅವಧಿಯಲ್ಲಿ ನಡೆಯುವಂಥ ಯಾವುದೋ ಒಂದು ಗುಪ್ತ ಮಾತುಕತೆಯ ಭಾಗವಾಗಿ ಅವರಿಗೆ ನೀವು ಒಂದು ವೇಳೆ BJP ಪಕ್ಷಕ್ಕೆ ಎಲೆಕ್ಟ್ರಲ್ ಬಾಂಡ್ ಮುಖ ಯಾರಿಗೂ ಗೊತ್ತಾಗಲ್ಲ ನೀವು ದುಡ್ಡು ಕೊಡ್ತೀರಾ ಅಂತ, ಹಾಗಾಗಿ ನೀವು ಅದನ್ನು ಕೊಟ್ಟರೆ ನಿಮಗೆ ಇದೆಲ್ಲ ಸಡಿಲ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಸಡಿಲ ಮಾಡಿದ್ದಾರೆ ಅನ್ನೋದು ಕೂಡ ಎದ್ದು ಕಾಣಿಸಿದೆ. ನಮ್ಮದು ಡಾಕ್ಯುಮೆಂಟೇಷನ್ಸ್ ಇದೆ, ಅಲ್ಲಿ ಅದನ್ನು ಸ್ಟಡಿ ಮಾಡಾದ್ಮೇಲೆ ಇದು ಆಗಿರೋದು. ಇನ್ನೂ
ಈಗ ನೀವು 2 ಕೇಸ್ನ ಅದರೊಳಗಡೆ ದಾಖಲಿಸಿದ್ದೀರಿ ಅಂತ ಬರ್ತಾ ಇದೆ. ಒಂದು ವೇದಾಂತ ಕಂಪನಿಯ ಸಂಬಂಧಪಟ್ಟಂಗೆ, ಇನ್ನೊಂದು ಅರವಿಂದೋ ಫಾರ್ಮಾ. ಇವೆರಡೇ ಕಂಪ್ನಿ ಮಾತ್ರ ಯಾಕೆ ನೀವು ಗುರಿ ಮಾಡಿದ್ರಿ? ನಾವು ನೋಡಿ, ಇದರಲ್ಲಿ ಆ್ಯಕ್ಚುಲಿ 18 ಪ್ರಕರಣಗಳಿದೆ. ಅದರಲ್ಲಿ ಅದು ಕಾಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತಾರೆ ಒಂದು ಕಾನೂನಲ್ಲಿ. ಬರೀ ನೈತಿಕತೆ ಮೇಲೆ ನಾವು ಕೇಸ್ ಹಾಕೋಕ್ಕಾಗಲ್ಲ. ಅದಕ್ಕೆ ಪಕ್ಕ ಲೀಗಲಿ ಅದು ಒಂದು ಅಫೆನ್ಸ್ ಇದೆ ಅಂತ ಕಂಡು ಬಂದರೆ ಮಾತ್ರ ಹಾಕೋಕ್ಕಾಗೋದು. ಸೊ ಅದಕ್ಕೆ ಇದರಲ್ಲಿ 18 ಕೇಸ್ ಇರಬೇಕಾದ್ರೆ ಒಂದು ಕೇಸ್ ಹಾಕೋದು ತಪ್ಪಾಗುತ್ತೆ. ಸೊ ಅದಕ್ಕೆ ನಾವು 15 ಕೇಸ್, ಅಲ್ಲಿ 2 ಸೇರಿಸ್ಕೊಂಡು 15 ಕೇಸ್ ಹಾಕಿದ್ದೀವಿ. ಅದರಲ್ಲಿ ನಮ್ಮ ಆರ್ಗನೈಸೇಷನ್ನು ಬೇರೆ ಇನ್ನೊಂದು 3 ಆರ್ಗನೈಸೇಷನ್ ಇದ್ದಾರೆ. ಅದರಲ್ಲಿ ಒಂದು ಡಾಕ್ಟರ್ ಅಂಬೇಡ್ಕರ್ ದಂಡು ಅಂತ, ಸ್ವಾಭಿಮಾನ ಅಂತ ಅಂದ್ಬಿಟ್ಟು, ಇನ್ನೊಂದು ಫ್ಯೂಚರ್ ಇಂಡಿಯಾ ಆರ್ಗನೈಸೇಷನ್ ಅಂತ, ಲಂಚಮುಕ್ತ ಕರ್ನಾಟಕ, ಅದರ ಜೊತೆ ಜನಾಧಿಕಾರ ಸಂಘರ್ಷ ಪರಿಷತ್ ಸೇರಿಕೊಂಡು 15 ಕಂಪ್ಲೇಂಟನ್ನು ಪೊಲೀಸ್ ಮುಂದೆ ಹಾಕಿದ್ದೀವಿ. ಸೊ ಎಲೆಕ್ಟ್ರೋಲ್ ಬಾಂಡ್ ಸಂಬಂಧಪಟ್ಟಂಗೆ ಇರೋದು ಇದು ಒಂದೇ ಕೇಸ್ ಅಲ್ಲ. ಆದರೆ ಈಗ ಕೋರ್ಟ್ನಲ್ಲಿ ಇದನ್ನ ಒಂದು FIR ಮಾಡಿ ಅಂತ ಆದೇಶ ಆಗಿರೋದು ಈಗ ಒಂದು ಕೇಸ್ ಅಷ್ಟೇ. ಸೊ ಇನ್ನೂ ಕೇಸ್ಗಳು ಬರಲಿಕ್ಕಿದೆ. ಸೊ ಈ ಥರ ಆಗಿರೋದ್ರಿಂದ ನಿಮಗೆ ಇಲ್ಲಿ 2 ಕಾಣಿಸ್ತಾ ಇದೆ ಅಷ್ಟೇ. ವೇದಾಂತ ಲಿಮಿಟೆಡ್ ಒಂದು ಕಾಣಿಸ್ತಾ ಇದೆ, ಅರವಿಂದೋ ಫಾರ್ಮಾ ಅಂತ ಕಾಣಿಸ್ತಾ ಇದೆ. ಈ 2 ಕಂಪನಿಗಳಿಗೆ ಸಂಬಂಧಪಟ್ಟಂಗೆ ಏನು ಆದರ್ಶಯ್ಯರವರು ಮತ್ತು ಪ್ರಕಾಶ್ ಬಾಬು ಅವರು ಜನಾಧಿಕಾರ ಸಂಘರ್ಷ ಪರಿಷತ್ನವ್ರು ನೋಡಿದ್ರು ಅನ್ನೋ ಅಂಶ ಚರ್ಚೆ ಮಾಡೋಣ. ಆದರೆ ಇದರಲ್ಲಿ ಒಂದು ಮುಖ್ಯವಾದ ಸಂಗತಿ ಮಧ್ಯ ಆದರ್ಶಯ್ಯರು ಹೇಳಿದ್ರು, ಅದು ADR. ಈ ಎಲೆಕ್ಟ್ರೋಲ್ ಬಾಂಡ್ಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿ ಇಡೀ ದೇಶದ ಜನ ಅದ್ರ ಬಗ್ಗೆ ತೆರೆದು ನೋಡೋಂಗೆ ಮಾಡಿದ್ದು ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ. ವಿಶೇಷ ಏನು ಅಂತಂದರೆ ADRನ ಅದರ ಮುಖ್ಯ ಕಚೇರಿ ಕೂಡ ಬೆಂಗಳೂರಿನಲ್ಲಿದೆ. ಮತ್ತು ಈಗ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ 2ನೇ ಮುಖ್ಯವಾದಂಥ ಸಂಗತಿ ಕೂಡ ಬೆಂಗಳೂರಿನಿಂದ ಆಗಿದೆ. ಕರ್ನಾಟಕದ ಜನ ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೆಮ್ಮೆ ಪಡಬೇಕಿರುವಂಥ ಸಂಗತಿ. ಈ ಕೋರ್ಟಲ್ಲಿ ಏನಾಗುತ್ತೆ, ನಾಳೆ ಯಾವ ರೀತಿಯ ತಿರುವು ಇದು ಪಡ್ಕೊಳ್ಳುತ್ತೆ ಅನ್ನೋದು ನಾವು ನೋಡಬೇಕು. ಆದರೆ ಪ್ರಜಾಪ್ರಭುತ್ವದಲ್ಲಿ ನಾವು ನ್ಯಾಯಾಂಗ ಸಂಸ್ಥೆಯನ್ನು ಕೂಡ ಬಳಸ್ಕೊಂಡು ನಾವು ಇಂಥ ಸಂಗತಿಗಳನ್ನ ಗಮನಕ್ಕೆ ತರಬೇಕು. ಆ ಒಂದು ಕೇಸು ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಟ್ ಹೋಗಿದೆ, ಇನ್ನೊಂದು ತಿಲಕ್ ನಗರ ಪೊಲೀಸ್ ಸ್ಟೇಷನಿಂದ ಶುರುವಾಗಿದೆ. ಇದು ಭಾಳ ವಿಶೇಷವಾದ್ದು. ಮತ್ತೆ ನಾವು ವಾಪಸ್ ಹೋಗೋಣ. ಅರವಿಂದೋ ಫಾರ್ಮಾ ಮತ್ತು ವೇದಾಂತ ಇವೆರಡು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ FIR ಆಗಿದೆ. ಈ FIR ಆಗೋಕ್ಕೆ ಮುಂಚೆ ನೀವೇನೋ ದಾಖಲೆಗಳ ಸ್ಟಡಿ ಮಾಡಿರ್ತೀರಿ, ಏನಾಗಿದೆ ಅಂತ ಅದ್ರ ಬಗ್ಗೆ ವಿವರ ಹೇಳ್ಬೋದಾ? ವೇದಾಂತ ಲಿಮಿಟೆಡಲ್ಲಿ ಆಲ್ಮೋಸ್ಟ್ 230 ಕೋಟಿ ಎಕ್ಸ್ಟಾರ್ಷನ್ ಅಂದರೆ ಸುಲಿಗೆ ಮಾಡಿ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಅವರು BJP ಅವ್ರ ಪಾರ್ಟಿಗೆ ಬಂದು, ತದನಂತರ ಅಲ್ಲಿ ಇನ್ ಬಿಟ್ವೀನ್ ಅವಾಗ ರೇಟ್ಸ್ ಆಗಿದೆ ಅದ್ರ ಮೇಲೆ, ಕಂಪ್ನಿ ಮೇಲೆ, ಕಂಪ್ನಿ ಸಬ್ಸಿಡರೀಸ್ ಮೇಲೆ, ಆಮೇಲೆ ಅರೆಸ್ಟ್ಗಳಾಗಿದೆ. ಸೊ ಅದಾದಮೇಲೆ ಇಮಿಡಿಯೇಟಾಗಿ ನಿಮಗೆ ಎಲೆಕ್ಟ್ರೋಲ್ ಬಾಂಡ್ ದುಡ್ಡು ಬರುತ್ತೆ. ಅದು ಕ್ಲಿಯರ್ ಕಟ್ ನಮಗೆ ಕಾಣಿಸ್ತದೆ. ಇದಕ್ಕೆಲ್ಲ ಏನಾದರೂ ಸಂಬಂಧ ಇದೆ ಅಂದರೆ ರೈಡ್ ಯಾವಾಗ ಆಗುತ್ತೆ, ದುಡ್ಡು ಯಾವಾಗ, ಅದಾದ್ಮೇಲೆ ಎಲೆಕ್ಟ್ರೋಲ್ ಬಾಂಡ್ ಅನ್ನ ಪರ್ಚೇಸ್ ಮಾಡ್ತಾರೆ. ಅದಾದ್ಮೇಲೆ BJPಗೆ ಒಟ್ಟು 230 ಕೋಟಿ ರೂಪಾಯಿ ವೇದಾಂತಕ್ಕೆ ಬರುತ್ತೆ. ಇದಾದ್ಮೇಲೆ ಯಾರಿಗಾದ್ರು ಬೇಲ್ ಸಿಕ್ಕಿದ್ಯಾ? ಅದಾದ್ಮೇಲೆ ಅವರಿಗೆ ಅದು ರೈಡ್ ಆದ್ಮೇಲೆ ಅದನ್ನ ಸುಮ್ಮನೆ ಬಿಟ್ರೂ ಆಯ್ತು ಅಷ್ಟೇ. ಒಂದು ರೈಡ್ ಮಾಡಿದ್ವಿ, ದುಡ್ಡು ಬಂದರೆ ಆಯಿತು. ಸೊ ದಟ್ ಈಸ್ ಗುಡ್ ಇನಫ್. ಅವರಿಗೆ ಆಗಲ ಮಾಡಿದ್ದಾರೆ. ಅರೆಸ್ಟ್ ತಪ್ಪಿಸೋದಕ್ಕೋಸ್ಕರ ಅಷ್ಟೇ. ನಿಮ್ಗೆ ನೆಕ್ಸ್ಟ್ ಅರೆಸ್ಟ್ ಆಗಬಾರ್ದು ಅಂತಂದ್ರೆ ಇಷ್ಟು ದುಡ್ಡು ಕೊಡಬೇಕು. ಇಲ್ಲಾರೆ ನೀವು ಬಂಡ ಧೈರ್ಯ ಮಾಡಿ ನಾವು ಇಲ್ಲ ಏನಾರು ಮಾಡ್ಕೊಳ್ಳಿ ಅಂತ ಅರೆಸ್ಟ್ ಮಾಡ್ತೀವಿ ನೆಕ್ಸ್ಟು. ಅವಾಗಾದ್ರೆ ನೀವು ಜಾಸ್ತಿ ದುಡ್ಡು ಕೊಡಬೇಕಾಗುತ್ತೆ. ಈಗ 50 ಕೋಟಿ ಇಲ್ಲ, ಆಮೇಲೆ 100 ಕೋಟಿ ಆಗುತ್ತೆ ಅಂತ ಅಂದ್ಬಿಟ್ಟು. ವೇದಾಂತ ಕಂಪನಿ ಒಂದ್ ವೇಳೆ ಅಕ್ರಮ ಎಸಗಿದ್ರೆ ಅವ್ರ ಮೇಲೆ ನಿಜವಾಗ್ಲೂ ರೈಡ್ ಆಗಬೇಕು, ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ಇಲ್ಲ ಅವ್ರು ಸರಿಯಾಗಿ ಮಾಡಿದ್ರೆ ಅವ್ರಿಗೇನೂ ಆಗಬಾರ್ದು. ಆದರೆ ಇಲ್ಲಿ ಈ ಕಾರಣದಿಂದಾಗಿ ಅಕ್ರಮ ನಡೆಸೋರ್ಗೂ ಕೂಡ ಒಂದು ರಹದಾರಿ ತೆಗೆದಂಗೆ, ಏನು ಬೇಕಾದ್ರೂ ಮಾಡು, ನಮ್ಗೆ ಎಲೆಕ್ಟ್ರೋಲ್ ಬಾಂಡಲ್ಲಿ ಕಾಸು ಕೊಟ್ಬಿಟ್ರೆ ನಿಮಗೆ ಸುಮ್ಮನೆ ಇರ್ತೀವಿ ಅಂತ. ಹೌದು ನೋಡಿ, ನಾವು ವೇದಾಂತ ಲಿಮಿಟೆಡ್ ಆಗಲಿ ಅರವಿಂದೋ ಫಾರ್ಮಾ ಪರವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ, ಸ್ಪಷ್ಟವಾಗಿ ಹೇಳ್ತೀವಿ. ಅವ್ರು ತಪ್ಪು ಮಾಡಿದರೆ ಅವ್ರ ವಿರುದ್ಧ ರೈಡ್ ಮಾಡಿ ಎಲ್ಲ ಮಾಡಿ. ಬಟ್ ನೀವು ಅದನ್ನು ಒಬ್ಬರ ತಪ್ಪನ್ನು ಉಪಯೋಗಿಸ್ಕೊಂಡು ಇನ್ನೊಂದು ತಪ್ಪು ಮಾಡೋಕ್ಕಾಗಲಿ ಅಥವಾ ಇನ್ನೊಂದು ಅಫೆನ್ಸ್ ಮಾಡೋದು ದುಡ್ಡು ಮಾಡೋದಾಗಲಿ ಅದು ನಡೀಬಾರ್ದು ಅಂತ ಅನ್ನೋದು ಭಾಳ ಮುಖ್ಯವಾದ ಸಂಗತಿ ಹೇಳ್ತಿದ್ದೀರಿ. ಈ ಕಂಪನಿಗಳು ಯಾರು ದುಡ್ಡು ಕೊಟ್ಟಿದ್ದಾರೆ BJP ಇತ್ಯಾದಿಗೆ, ಆ ಕಂಪನಿಗಳು ಸರಿ ಅಥವಾ ತಪ್ಪು ಅಂತ ನಿಮ್ದು ಯಾವುದೇ ಶರ ಇಲ್ಲ. ಅವರು ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗಲಿ ಅಂತ ನೀವು ಹೇಳ್ತಿದ್ದೀರಿ. ED ಅವ್ರ ಮೇಲೆ ಕ್ರಮ ತಗೊಳ್ಳೋದಾದ್ರೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ಅಂತ ನೀವು ಹೇಳ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕ್ರಮ ತಗೊಳ್ಳದೇ ಇರೋದಕ್ಕೆ ಹಣ ತಗೊಂಡಿದ್ದಾರ ಅಂತಕ್ಕಂಥದ್ದು ವಿಚಾರ. ಕರೆಕ್ಟು. ಇದು ನಾಳೆ ಅಂಥದಕ್ಕೆ ದಾರಿ ಮಾಡಿಕೊಡುತ್ತೆ. ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಾನು ಏನು ಪರಿಸರ ನಾಶ ಮಾಡಿ ಗಣಿ ಇದು ಮಾಡ್ತೀನಿ, ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತೀನಿ, BJP ಅವರಿಗೆ ಕಾಸು ಕೊಡ್ತೀನಿ. ಹೌದು. ಆದರೆ ಇದರಲ್ಲಿ ಯಾಕೆ BJPಗೆ ಮಾತ್ರ ನೀವು ಮಾಡಿದ್ದೀರಿ? ಎಲೆಕ್ಟ್ರೋಲ್ ಬಾಂಡಿನ ಹಣ ಹೋಗಿರೋದು BJPಗೆ ಮಾತ್ರ ಅಲ್ಲ, ಕಾಂಗ್ರೆಸ್ಗೆ ಹೋಗಿದೆ, ಈ ದೇಶದ ಎಷ್ಟೋ ರಾಜಕೀಯ ಪಕ್ಷಗಳಿಗೆ ಹೋಗಿದೆ. ವೈ ಆರ್ ಯು ಟಾರ್ಗೆಟಿಂಗ್ BJP? ಇದು ವ್ಯಾಲಿಡ್ ಕ್ವಶನ್, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ಉತ್ತರ ಕೊಡಲೇಬೇಕು. ನೋಡಿ, ಈಗ ಎಕ್ಸ್ಟಾರ್ಷನ್ ಸುಲಿಗೆ ಮಾಡೋದು ಯಾರಿಗೆ ಸಾಧ್ಯ ಅಂತಂದರೆ ಒಬ್ಬ ಪವರ್ಫುಲ್ ಶಕ್ತಿ ಇರೋವನಿಗೆ. ಸೊ ನೀವು ಯಾರಿಗೋ ಒಬ್ಬ ಬೀದಿಲಿ ಹೋಗೋನಿಗೆ ದುಡ್ಡು ಕೊಟ್ಟರೆ ಅವನು ಬಂದು ಅವನಿಗೆ ಒಂದು ಏನೋ ಡೊನೇಷನ್ ಒಂದು 100 ರೂಪಾಯಿ ಕೊಡ್ತೀರಾ, 1000 ರೂಪಾಯಿ ಕೊಡ್ತೀರಾ, ಅದು ನಿಮ್ಮ ಖುಷಿ ಮೇಲೆ ಕೊಡ್ತೀರಾ, ಆಯಿತಾ? ಅದೇ ನೀವು ಹೆದರಿಸ್ತೀರಾ, ನೀವು ಯಾರೋ ಒಬ್ಬ ರೌಡಿ ಬರ್ತಾನೆ ಅಂದ್ಕೊಳ್ಳಿ, ಅವನಿಗೆ ಒಂದು ಪವರ್ ಇದೆ, ಅವನಿಗೆ ಗನ್ ಇದೆ ಅಥವಾ ಚಾಕು ಇದೆ, ಕೊಡು ಅಂತ ಹೇಳಿದಾಗ ಅದು ಸುಲಿಗೆ ಆಗುತ್ತೆ. ಸೊ ಯಾಕದ ಎಕ್ಸಾಂಪಲ್ ಕೊಡ್ತೀವಿ ಅಂತಂದರೆ ಇಲ್ಲಿ BJP ಅಧಿಕಾರದಲ್ಲಿದೆ.
BJP ಅಂಡರಲ್ಲಿ ED ಆಗಲಿ IT ಆಗಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟಾಗಿ ಅಂಡರಲ್ಲಿ ಬರುತ್ತದು. ಸೊ ಇದನ್ನು ಉಪಯೋಗಿಸ್ಕೊಂಡು ಅದನ್ನು ವೆಪನ್ನಾಗಿ ಒಂದು ಆಯುಧ ಉಪಯೋಗಿಸ್ಕೊಂಡು ಹೆದರಿಸ್ತಾ ಇದ್ದಾರೆ. ಅದೇ ನಾವೀಗ ನೋಡೋ ಪ್ರಕಾರ ಈಗ ಯಾವಾಗ ಇದು ಟೈಮ್ ಲೈನ್ ನೋಡೋದು ಭಾಳ ಇಂಪಾರ್ಟೆಂಟು. 2018 ಎಲೆಕ್ಟ್ರಲ್ ಬಾಂಡ್ ಬಂದಿದ್ದು, ಆ ಟೈಮಲ್ಲಿ ಯಾರು ಪವರಲ್ಲಿದ್ದರು ಈ ಡಿಪಾರ್ಟ್ಮೆಂಟಿಗೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ BJPನೇ ಇದ್ದಿದ್ದು, ಕಾಂಗ್ರೆಸ್ ಇರಲಿಲ್ಲ. ಕಾಂಗ್ರೆಸ್ ಇತ್ತು ಅಂದ್ರೆ ಕಾಂಗ್ರೆಸ್ ಮೇಲೆ ಹಾಕ್ತಾ ಇದ್ವಿ, ನಾವು ಕೇಸ್ ಹಾಕ್ತಾ ಇದ್ವಿ, ಅದಕ್ಕೇನು ಮುಚ್ಚುಮರೆ ಎಲ್ಲದಲ್ಲಿ ಹಾಕ್ತಾ ಇದ್ವಿ. ಹಿಂದೆ ಕೂಡ ನೀವು ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಇದನ್ನು ಹಾಕಿದ್ವಿ, ECB ಎಲ್ಲ ಮಾಡಿದ್ದೀವಿ ನಾವು, ಅದು ನೋಡಿರೋ ಪ್ರಕಾರ. ಸೊ ಅದೇ ನಿಟ್ಟಿನಲ್ಲಿ ನೀವು ನೋಡಿದ್ರಿ ಅಂತಂದರೆ ಯಾವುದೇ ಸ್ಟೇಟ್ ಆಗಲಿ ಆವಾಗ ಕಾಂಗ್ರೆಸ್ ಆಗಲಿ ಅಥವಾ ಇದಾಗಲಿ ಇಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಇರಲಿಲ್ಲ. ಇತ್ತು ಅಂದ್ರೆ ಒಂದು ವರ್ಷದಲ್ಲಿ ಅವಾಗೇನೋ ಅವ್ರಿಗೇನು ED ಆಗಲಿ IT ಕಂಟ್ರೋಲ್ ಇರಲಿಲ್ಲ ಅವರಿಗೆ. ಸೊ ಅದೇ ಇಲ್ಲೇ ಯಾವುದಾದ್ರೆ ಒಂದು ಏಜೆನ್ಸಿನ ಉಪಯೋಗಿಸ್ಕೊಂಡು ಅದು ಆಚೆ ಬಂದರೆ ಅದ್ರ ಮೇಲೆ ನಾವು ಕೇಸ್ ಹಾಕ್ತೀವಿ. ಈಗ ನೀವು ನೋಡ್ದಂಗೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ವೆಸ್ಟ್ ಬೆಂಗಾಲ್ ಇರ್ಬೋದು, ಡೆಲ್ಲಿ ಇರ್ಬೋದು, ಹರಿಯಾಣ ಇರ್ಬೋದು, ಪಂಜಾಬ್ ಇರ್ಬೋದು, ಅಥವಾ ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಅಲ್ಲೆಲ್ಲ ಯಾವತ್ತೂ ಕಾಂಗ್ರೆಸ್ ಇರಲಿಲ್ಲ. ಈ ಟೈಮಲ್ಲಿ ಬೇರೆ ಬೇರೆ ಪಾರ್ಟಿಗಳಿತ್ತು. ಸೊ ಅದ್ರ ಮೇಲೆ ಕೇಸ್ ಹಾಕೋದಾರೆ ಹಾಕಲಿ. ಈಗ ಆ್ಯಕ್ಚುಲಿ ನಾವಲ್ಲಿಲ್ಲ, ನಮಗೆ ಫಿಸಿಕಲಿ ನಾವಲ್ಲಿಲ್ಲ, ನಮಗೆ ಅಲ್ಲಿ ಹೋಗಿ ಮಾಡೋ ಶಕ್ತಿ ಇಲ್ಲ ನಮಗೆ. ನಾವು ಹೇಳ್ದಂಗೆ ನಮಗೇನು ಹಣಬಲ ಇಲ್ಲ, ನಮಗೆ ಆ ಥರ ಏನು ನಮಗೆ ಓಡಾಡೋಕ್ಕೂ ನಮಗೆ ಅಷ್ಟು ಹಣ ಇಲ್ಲ ನಮಗೆ. ಸೊ ಅಲ್ಲಿ ಯಾರಿದ್ದಾರೋ ಆ್ಯಕ್ಟಿವಿಸ್ಟ್ಗಳು ಅವ್ರು ನಮ್ಮನ್ನು ನೋಡಾರೋ ಕೇಸ್ಗಳು ಹಾಕಲಿ ಅಂತ ನಮ್ಮದು ಅದೊಂದು ಪ್ರಯತ್ನ ಅದು. ಸೊ ಎಲ್ಲರೂ ಇರಲಿ, ಅವರು ಇದನ್ನು ತಿಳಿದುಕೊಂಡಿದ್ದನ್ನು ಈ ಥರ ಕೇಸ್ಗಳು ಹಾಕ್ಬೋದು. ತಪ್ಪುಗಳಾಗಿತ್ತು ನಿಮ್ಮ ಗೌರ್ಮೆಂಟ್ಗಳು ಯೂಸ್ ಮಾಡ್ಕೊಂಡಿತ್ತು ಅಂತಂದರೆ, ಒಂದು ಸ್ಟೇಟ್ ಗೌರ್ಮೆಂಟೇ ಇರಲಿ ಬಿಡಿ, ಅವರು ಪೊಲೀಸ್ ಇರ್ಬೋದು ಅಥವಾ ಇನ್ನೇನೋ ಒಂದು ಡಿಪಾರ್ಟ್ಮೆಂಟ್ ಇದ್ದೇ ಇರುತ್ತೆ ಅವ್ರ ಕೆಳಗಡೆ, ಅದನ್ನು ಉಪಯೋಗಿಸ್ಕೊಂಡು ಈ ಥರ ವಸೂಲಿ ಮಾಡಿತ್ತಂದರೆ ಎಲೆಕ್ಟ್ರಲ್ ಬಾಂಡ್ ಉಪಯೋಗಿಸ್ಕೊಂಡು ಕೇಸ್ ಹಾಕಿ ನೀವು. ವಿ ಆರ್ ವಿತ್ ಯು. ನಾವು ನಿಮಗೇನು ಡಾಕ್ಯುಮೆಂಟ್ ಕೊಡಬೇಕಾ, ಹೆಂಗೆ ಹಾಕಬೇಕು, ನಮ್ಮ PCR ನಿಮಗೆ ಶೇರ್ ಮಾಡ್ತೀವಿ, ನಮ್ಮ ಕಂಪ್ಲೇಂಟ್ ಕಾಪಿ ಶೇರ್ ಮಾಡ್ತೀವಿ. ಬಹುಶಃ ನಿಮ್ಮ PCR ಮತ್ತು ಕಂಪ್ಲೇಂಟ್ ಕಾಪಿ ಈಗಾಗಲೇ ಎಲ್ಲರೂ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆಗೆ ಹೋಗ್ತಾ ಇದೆ ಅಂತ. ದರ್ ಇಸ್ ಅ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಅದು ಆ್ಯಕ್ಚುಲಿ ಭಾಳ ಸ್ಪ್ರೆಡ್ ಆಗ್ತಾ ಇದೆ ಇದು. ಸೊ ಒಳ್ಳೆಯದಕ್ಕಾಯ್ತು ಅಂದ್ರೆ ಆಗಲಿ, ಅದು ಕೇಸುಗಳು ಹಾಕಿ ಅಂತ ಹೇಳ್ತೀವಿ ನಾವು ಆ್ಯಕ್ಚುಲಿ. ಯಾಕೆಂದ್ರೆ ನಮಗೆ ಜನಪರವಾಗಿ ನಾವು ಡೆಮೋಕ್ರಸಿ ಉಳಿಬೇಕು ಅಂತಂದರೆ, ರೂಲ್ ಆಫ್ ಲಾ ಉಳಿಬೇಕು ಅಂತಂದರೆ ಈ ಥರ ನಾವು ಆ್ಯಕ್ಟಿವ್ ಆಗಿ ಕೇಸುಗಳು ಹಾಕಲೇಬೇಕು. ಆವಾಗಲೇ ನಮಗೆ ಕಾಂಗ್ರೆಸ್ ಆಗಲಿ ಅಥವಾ BJP ಆಗಲಿ, JDS ಆಗಲಿ, TMC ಆಗಲಿ, AAP ಆಗಲಿ, ನಮ್ಮದು ಹಳೆ ಪಾರ್ಟಿ AAP ಆಗಲಿ, ಯಾರು ತಪ್ಪು ಮಾಡಿರೋನೋ ಅವ್ರ ವಿರುದ್ಧ ನೀವು ಕೇಸುಗಳು ಹಾಕಲೇಬೇಕು ಅಂತ, ಇದು ನಡೀಬೇಕು ಅಂತ ಹೇಳ್ತೀವಿ. ಪ್ರಕಾಶ್ ಬಾಬು ಅವರೇ, ಇದರೊಳಗಡೆ ನಮಗೇನು ಅನ್ನಿಸ್ತು, ಭಾಳ ದೊಡ್ಡ ಹಗರಣ ಈ ಸ್ವತಂತ್ರ ಭಾರತದಲ್ಲಿ ನಡೆದಿರೋದು ಇದೊಂದಿದೆ. ಮತ್ತು ನೀವು ಹೇಳ್ತಿರೋಂಗೆ ಇದೊಂದು ಕಾನೂನುಬದ್ಧ ಸುಲಿಗೆ, ಲೀಗಲೈಸ್ ಕರಪ್ಷನ್ ರೀತಿ ಒಳಗಡೆ ನಡೀತಿದೆ ಅಂತ. ಬಟ್ ದೇರ್ ವಾಸ್ ನೋ ಆ್ಯಕ್ಷನ್ ಆನ್ ಎನಿಬಡಿ. ಅದು ಈಗ ಈ ಕಂಪ್ಲೇಂಟ್ ಮುಖಾಂತರ ಅಂಥ ಆ್ಯಕ್ಷನ್ ಆಗೋದಕ್ಕೆ ದಾರಿ ಆಗಿದೆಯಾ, ಏನನ್ಸುತ್ತೆ ನೀವು? ಆ್ಯಕ್ಚುಲಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ಇಷ್ಟು ದೊಡ್ಡ ಹಗರಣ ಹೊರಗೆ ಬಂತು, ಯಾಕೆ ಇದ್ರ ಮೇಲೆ ಏನೂ ಆ್ಯಕ್ಷನ್ ಆಗಲಿಲ್ಲ, ಯಾಕೆ ಅನ್ನೋದಕ್ಕೆ ಪ್ರಶ್ನೆ ಸಿಂಪಲ್ ಇದೆ. ಅಧಿಕಾರದಲ್ಲಿ ಇದ್ದವರೇನೇ ಹಗರಣ ಮಾಡಿದಾಗ ಅವ್ರ ಮೇಲೆ ಅವ್ರಿಗೆ ಕೇಸ್ ಹಾಕ್ಕೊಳ್ಳೋಷ್ಟು ಒಳ್ಳೆ ಮನಸ್ಸು ಅವ್ರಿಗೆ ಯಾರಿಗೂ ಇಲ್ಲ. ಈಗ ನನ್ನ ಜೊತೆಯಲ್ಲಿ ನಮ್ಮ ಆರ್ಗನೈಸೇಷನಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಅದನ್ನು ಖಂಡಿಸ್ತಕ್ಕಂಥ ಮನಸ್ಥಿತಿ ಇರಬೇಕು. ಆ ಮನಸ್ಥಿತಿ ಸರ್ಕಾರಗಳಿಗಿಲ್ಲ. ಸರ್ಕಾರಗಳು ಅದನ್ನು ನಮಗೆ ಇನ್ನೂ ಒಂದು ಹೆಜ್ಜೆ ಹೇಳ್ಬೇಕಂದ್ರೆ ಎಂಟೈರ್ ಗೌರ್ಮೆಂಟ್ ಸೇರಿ ಮಾಡಿದೆ ಇದನ್ನು. ಎಂಟೈರ್ ರೂಲಿಂಗ್ ಗೌರ್ಮೆಂಟ್ ಸೇರಿ ಮಾಡಿದಾಗ ಇನ್ನು ಶಿಕ್ಷೆ ಕೊಡೋರು ಯಾರು? ಇನ್ನು ಇರ್ತಕ್ಕಂಥದ್ದು ಏಜೆನ್ಸಿ ಇದ್ದಿದ್ದು ಒಂದು CBI ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಆದರೆ CBI ಯಾರ ಮೇಲೆ ಮಾಡಬೇಕು? CBIನೂ ಕೂಡ ಮಿಸ್ಯೂಸ್ ಆಗಿದೆ ಈ ಕೇಸಲ್ಲಿ. ಎಲೆಕ್ಟ್ರಲ್ ಬಾಂಡ್ ವಿಚಾರಕ್ಕೆ ಬಂದರೆ CBI ಕೂಡ ಮಿಸ್ಯೂಸ್ ಆಗಿದೆ. ಅಂದರೆ CBI ಇಂದ ಹೋಗಿ ದಾಳಿ ನಡೆದು ಅವರು ಅಂಥವ್ರು ಎಲೆಕ್ಟ್ರಲ್ ಬಾಂಡಲ್ಲಿ BJP ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ್ಯಕ್ಚುಲಿ ಈಗ ಯಾರಾದರೂ ಅಲಿಗೇಷನ್ ಮಾಡೋದಾದರೆ ಅದರ್ ದೆನ್ ರೂಲಿಂಗ್ ಗೌರ್ಮೆಂಟ್, ಅವಾಗಿದ್ದಂಥ BJP ಬಿಟ್ಟು ಬೇರೆ ಯಾರಾದರೂ ಪಕ್ಷಗಳಿಗೆ ಹಣ ಸಿಕ್ಕಿದೆ, ಅವರು ಕೂಡ ಸುಲಿಗೆ ಮಾಡಿದ್ದಾರೆ ಅನ್ನೋದಾದರೆ, ಅದೇ ಸರ್ಕಾರದಲ್ಲಿದ್ದಂಥವ್ರು ಇವತ್ತಿಗೂ ಕೂಡ ಅವ್ರ ಕೈಯಲ್ಲಿ ಅವಕಾಶ ಇದೆ, ಇವತ್ತು ಕೇಸ್ ರಿಜಿಸ್ಟರ್ ಮಾಡ್ಬೋದು. ಈಗ ಕಾಂಗ್ರೆಸ್ ಪಕ್ಷ ಏನಾದ್ರು ಸುಲಿಗೆ ಮಾಡಿದೆ ಕೆಲವು ಕಂಪನಿಗಳಿಂದ ಅಂತ ಅವ್ರ ಹತ್ರ ಮಾಹಿತಿ ಇದ್ದರೆ, ಅವ್ರು ಸುಮ್ಮನೆ ಕೂತಿದ್ರೆ ಅವ್ರು ತಪ್ಪಾಗ್ತಿದೆ. ಹೌದು, ಅಧಿಕಾರದಲ್ಲಿದ್ದವರು ಸುಮ್ಮನೆ ಕೂತಿದ್ರೆ ಅಲ್ಲ. ಇದೊಂದು ಟ್ರೆಂಡ್ ಆಗಿ ನಾವು ನೋಡ್ತೀವಿ. ಅದೇನಂದ್ರೆ ನಾವು ದ್ವೇಷ ರಾಜಕಾರಣ ಮಾಡಲ್ಲ ಅಂತ ಸಿದ್ದರಾಮಯ್ಯನವರು ಹೇಳೋದು. ಅಂದ್ರೆ ವಿರೋಧ ಪಕ್ಷದಲ್ಲಿದ್ದವರು ಆಡಳಿತದಲ್ಲಿ ಇದ್ರೆ ಅವ್ರು ತಪ್ಪು ಮಾಡಿದ್ರೆ ಇವ್ರು ಕ್ರಮ ಮಾಡಿದ್ರೆ ಮುಚ್ಚಿಡೋದು ಒಳ್ಳೆತನ, ತಪ್ಪು ಮಾಡಿದಕ್ಕೆ ಶಿಕ್ಷೆ ಕೊಡಿಸ್ತೀವಿ ಅನ್ನೋದಾದ್ರೆ ದ್ವೇಷ ರಾಜಕಾರಣ. ನೆನ್ನೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನೇನಾದ್ರು ಹೊರಗಡೆ ಡಾಕ್ಯುಮೆಂಟ್ಸ್ ಬಿಟ್ರೆ 7 ಜನ ಮಿನಿಸ್ಟರ್ಗಳು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ. ಅವ್ರು ಮೊದಲಿಗೆ ಆ ಡಾಕ್ಯುಮೆಂಟ್ ಹೊರಗೆ ಹಾಕಬೇಕಲ್ಲ. ಇನ್ನೂ ಒಂದು ಮುಂದೆ ಹೋಗಿ ಹೇಳ್ಬೇಕಾದ್ರೆ ಎಲ್ಲರಿಗೂ ಪ್ರತಿಯೊಬ್ಬ ನಾಗರಿಕನಿಗೂ ಜವಾಬ್ದಾರಿ ಇದೆ. ಇದು ಏನಿದೆ ಕರಪ್ಷನ್ ಕೇಸಸ್ನ ನಾವು ಮುಚ್ಚಿಡೋ ಹಾಗಿಲ್ಲ. ಮುಚ್ಚಿಟ್ಟರೆ ತಪ್ಪಾಗುತ್ತೆ. CRPC ಪ್ರಕಾರ ನಮ್ಮ ಗಮನಕ್ಕೆ ಬಂದಾಗ ತಿಳಿಸ್ಬೇಕಾಗಿದೆ. ತಿಳಿಸದೆ ಹೋದರೆ ಯಾಕೆ ತಿಳಿಸಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕಾನೂನಿದೆ ನಮ್ಮಲ್ಲಿ. ಬಹುಶಃ ಕುಮಾರಸ್ವಾಮಿ ಅವ್ರಿಗೆ ಅದು ಗೊತ್ತಿಲ್ಲ ಅನಿಸುತ್ತೆ.
ಆ್ಯಕ್ಚುಲಿ ಇವಾಗ ಏನು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ ಮೇಲೆ ಈಗ ಸ್ಟೇಟ್ ಗೌರ್ಮೆಂಟ್ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅವ್ರನ್ನ ಸಮನ್ ಮಾಡ್ಬೋದು. ಅಲ್ಲ, ನೀವು ಸಾಮಾನ್ಯ ಜನ ಅದು ಹೇಳಿದ್ರಿ, ಸಾಮಾನ್ಯ ಜನಕ್ಕೆ ಮೊದಲನೇದಾಗಿ ಈ ಕಾನೂನು ಈ ಅವಕಾಶ ಗೊತ್ತಿರಲ್ಲ, ಮತ್ತು ನೀವು ಯಾವ ರೀತಿಯಲ್ಲಿ ಒಂದು ಬದ್ಧತೆಯಿಂದ ಮತ್ತು ಧೈರ್ಯದಿಂದ, ಇದಕ್ಕೆ ಎರಡೂ ಬೇಕಾಗುತ್ತೆ. ನೀವೇ ಹೇಳ್ದಂಗೆ ಸಾಮರ್ಥ್ಯ ಮೊದಲು ಇರಲಿಲ್ಲ, ಮಾಡ್ತಾ ಮಾಡ್ತಾ ನಿಮ್ಮ ಬದ್ಧತೆ ಕಾರಣಕ್ಕೆ ಹಂತ ಹಂತವಾಗಿ ನೀವು ಕಲ್ತ್ಕೊಂಡು ಇವತ್ತು ಈ ಕೇಸ್ಗಳನ್ನ ನೀವೇ ಬೇಕಾದ್ರೆ ಪಾರ್ಟಿ ಇನ್ ಪರ್ಸನ್ ಫೈಟ್ ಮಾಡೋಕೆ ಬಂದಿದ್ದೀರಿ. ಜನಸಾಮಾನ್ಯರಿಗೆ ಒಂದು ವೇಳೆ ಬದ್ಧತೆ ಇದ್ರೂ ಧೈರ್ಯ ಇರೋದಿಲ್ಲ ಏನಾಗುತ್ತೆ ಅಂತ. ಬಟ್ ಕುಮಾರಸ್ವಾಮಿ ಅವ್ರಿಗೆ ಆ ಎಕ್ಸೆಪ್ಷನ್, ಆ ಒಂದು ಎಕ್ಸೆಪ್ಷನ್ ಈಗ ನಾವು ನೇರ ಅನ್ಸೋದಂದ್ರೆ ಆ ಮಾತು ಹೇಳಿದಾಗ ಅವರು ಇಂಡೈರೆಕ್ಟ್ ಆಗಿ ಸರ್ಕಾರನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಅಧಿಕಾರಿ ಯಾರಿದ್ದಾರೆ, ಯಾರು ಚಂದ್ರಶೇಖರ್ ಅನ್ನೋ ಅಧಿಕಾರಿ ಮೇಲೆ ಅವರೊಂದಷ್ಟು ಇದು ಮಾಡಿದ್ದಾರೆ, ಯಾರು ಇವ್ರ ಮೇಲೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಒಂದು ಪ್ರೊಸೀಡಿಂಗ್ ಶುರು ಮಾಡ್ತಾರೆ, ಅವ್ರ ವಿಚಾರ ನಾನು ಬಯಲಿಗೆಳಿತೀನಿ ಅಂತಕ್ಕಂಥ ಒಂದು ಅವ್ರು ಮಾತು ಹೇಳಿದ್ದಾರೆ. ಅದು ಆ್ಯಕ್ಚುಲಿ ಇಟ್ಸ್ ಅ ಸಾರ್ಟ್ ಆಫ್ ಬ್ಲ್ಯಾಕ್ ಮೇಲಿಂಗ್ ದ ಸಿಸ್ಟಮ್. ಅವರು ಆ ಅಧಿಕಾರಿನ ಎದುರಿಸ್ತಿದ್ದಾರೆ. ಮೊದಲನೇದಾಗಿ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ನೀನು ಶುರು ಮಾಡಿದರೆ ನಾನು ನಿನ್ನ ಮೇಲೆ ಸುಮಾರು ಕೇಸ್ಗಳನ್ನ ಹಾಕ್ತೀನಿ ಅಂತ ಹೇಳೋದಲ್ಲ. ಕೇಸ್ಗಳಿದ್ದರೆ ದಯವಿಟ್ಟು ಹಾಕಬೇಕು. ಮುಚ್ಚಿಟ್ರೆ ನಿಮ್ಮದು ಅಪರಾಧ ಆಗುತ್ತೆ. ಅಪರಾಧಿ ಏನು ಮಾಡಿದನೋ ಅಪರಾಧ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ ಅಂತ ಹೇಳ್ತಿದ್ದೀರಾ. ಅದನ್ನು ಮುಚ್ಚಿಟ್ರೆ ದಾಖಲೆಗಳಿವೆ ಅಂತ ಹೇಳ್ತಾರೆ, ದಾಖಲೆಗಳಿದೆ ಅಂತ ಹೇಳ್ತಿದ್ದೀರಾ. ಅದನ್ನು ಇಟ್ಕೊಂಡು ನೀವು ಮುಚ್ಚಿಟ್ರೆ ನಿಮ್ಮದು ಅಪರಾಧ ಆಗುತ್ತೆ. ಕುಮಾರಸ್ವಾಮಿ ಅವರೇ, ಮುಚ್ಚಿಡೋ ಹಾಗಿಲ್ಲ. ತಿಳುವಳಿಕೆ ಬಂದ ಮೇಲೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದೆ. ತಪ್ಪುಗಳು ಯಾರಾದರೂ ಮಾಡಿದರೆ ಅದನ್ನು ಕನ್ಸರ್ನ್ ಅಥಾರಿಟೀಸ್ ಮೊದಲನೇದಾಗಿ ಪೊಲೀಸ್ಗೆ ಇಂಟಿಮೇಟ್ ಮಾಡಬೇಕಾಗುತ್ತೆ. ಇಂಟಿಮೇಟ್ ಮಾಡಿಲ್ಲ ಅಂದರೆ ಅದು ಅಪರಾಧ ಆಗುತ್ತೆ. ಬಹುಶಃ ಅದು ಅವ್ರಿಗೆ ಗೊತ್ತಿದೆಯೋ ಅಲ್ವೋ, ಮುಖ್ಯಮಂತ್ರಿ ಆಗಿದ್ದವರು ಅಷ್ಟು ಸಣ್ಣ ವಿಚಾರ ಗೊತ್ತಿಲ್ಲದೆ ಏನಿರೋದಿಲ್ಲ. ನೀವು ಗೊತ್ತಿಲ್ಲ ಅಂತಾರಲ್ಲ, ಅದಕ್ಕೆ ತಿಳಿಸ್ಬಿಡೋಣ. ಸೆಕ್ಷನ್ 117 ಆಫ್ IPC ಅಂತ ಬರುತ್ತೆ. ನಾಟ್ ಆಫ್ಟರ್ ಯು ನೋ, ಇಫ್ ಯು ಡೋಂಟ್ ರಿವೀಲ್ ಇಟ್ ಟು ದ ಕನ್ಸರ್ನ್ ಅಥಾರಿಟೀಸ್ ದೆನ್ ಇಟ್ಸ್ ಅನ್ ಅಫೆನ್ಸ್ ಅಂತ ಇದೆ ಸೆಕ್ಷನ್ 117 ಆಫ್ IPCಲಿ. ಸೊ ಅದು ಕುಮಾರಸ್ವಾಮಿ ಅವರ ಮೇಲೆ ಬರುತ್ತೆ ಅಂತ ಹೇಳಿ ಬಯಸ್ತೇವೆ. ಅವರು ಅದನ್ನು ಏನು ಕೈಯಲ್ಲಿ ಇದೆಯೋ, ಅವ್ರದ್ದು ಅದು ದಾಖಲೆಗಳಿದೆಯೋ ಅದ್ರ ವಿರುದ್ಧ ಅದನ್ನು ತೊಗೊಂಡು ಅವ್ರಿಗೆ ಕೇಸ್ಗಳು ಹಾಕಬೇಕು. ಇಲ್ಲಾಂದರೆ ಗೊತ್ತಿದ್ದು ಅವ್ರು ಮಾಡಲಿಲ್ಲ ಅಂತಂದರೆ ಹಿ ಈಸ್ ಪ್ರೊಟೆಕ್ಟಿಂಗ್ ಸಂಬಡಿ. ಕರೆಕ್ಟ್. ಮತ್ತು ಅವರಿಗೆ ದಾಖಲೆಗಳನ್ನ ಪಡ್ಕೊಳ್ಳೋದು ಇದನ್ನೆಲ್ಲ ಕೂಡ ಅವ್ರಿಗಿನ್ನೂ ಸುಲಭ. ಮತ್ತು ಅವ್ರಾಗಲೇ ದಾಖಲೆ ಇದೆ ಅಂತ ಹೇಳ್ತಾರೆ. ಸಾಮಾನ್ಯ ನಾಗರಿಕರು ಈ ವಿಚಾರದಲ್ಲಿ ಇಷ್ಟು ಒಂದು ಪ್ರಯತ್ನ ಪಟ್ಟು ತಮ್ಮ ಬದ್ಧತೆ ಕಾರಣಕ್ಕೆ ಇಲ್ಲಿ ತನಕ ತಗೊಂಡು ಹೋಗ್ಬೋದು ಅಂತಾದರೆ, ಬೆಂಗಳೂರಿನಲ್ಲಿ ಒಬ್ಬರು ನಾಗರಿಕರು ಕೇಂದ್ರದ ಹಣಕಾಸು ಸಚಿವರ ಮೇಲೆ ಕಾನೂನುಬದ್ಧವಾಗಿ FIR ಮಾಡ್ಸೋಕ್ಕೆ ಸಾಧ್ಯ ಆಗಿದೆ. ಅದು ಯಾವಾಗ ಅದರ ವಿರೋಧದ ಪಕ್ಷ ಕಾಂಗ್ರೆಸ್ಸು ಅಧಿಕಾರದಲ್ಲಿದ್ದು ಅದರ ಪೊಲೀಸ್ ಸ್ಟೇಷನ್ನಲ್ಲಿ ಒಪ್ಪಿಗೆ ಕೊಡದೇ ಇದ್ದಾಗಲೂ ಕೂಡ, ಅವ್ರು ಕೋಆಪರೇಟ್ ಮಾಡದೇ ಇದ್ದಾಗಲೂ ಕೂಡ ನೀವು ಕೋರ್ಟ್ಗೆ ಹೋಗಿ ಈ ಒಂದು ಆದೇಶ ಪಡ್ಕೊಳ್ಳೋಕ್ಕಾಗಿದೆ ಅಂದರೆ, 2 ಸರಿ ಮುಖ್ಯಮಂತ್ರಿಗಳಾಗಿದ್ದವರು ಅವರು ಇದನ್ನು ಇನ್ನು ಮಾಡಬೇಕು, ಮತ್ತು ಅದು ಅವ್ರ ಕರ್ತವ್ಯ ಇದೆ. ಅಲ್ಲ, ನಮಗೆ ಅವ್ರು ಹೇಳೋದು ಪದೇ ಹೇಳೋದು ನೋಡಿದ್ರೆ ಅವರು ಆ ಸಚಿವರನ್ನ, ಈ ಬಹುಶಃ ಸಚಿವರೇನೋ ತಪ್ಪು ಮಾಡಿದರೆ ಆ ದಾಖಲಾತಿಗಳು ಇವ್ರ ಹತ್ರ ಇದ್ದರೆ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ನಮ್ಗನ್ಸುತ್ತೆ. ಕರೆಕ್ಟ್. ಸೊ ಇದು ಭಾಳ ಮುಖ್ಯವಾದಂಥ ಸಂಗತಿ ನೀವು ಹೇಳಿದ್ರಿ. ಬಟ್ ಈ ಧೈರ್ಯ ತೋರಿಸಿ ಇಲ್ಲಿ ತನಕ ಬಂದಿದ್ದೀರಿ. ಇವತ್ತು ಇದು ಭಾಳ ಮುಖ್ಯವಾದ್ದು. ಸ್ವತಂತ್ರ ಭಾರತದಲ್ಲಿ ಡೆಮಾಕ್ರಸಿನಲ್ಲಿ ಚುನಾವಣೆಗಿರುವಂಥ ಮಹತ್ವ, ಚುನಾವಣೆ ಸಂದರ್ಭದಲ್ಲಿ ಯಾರಿಂದ ಹಣ ಪಡ್ಕೊಳ್ತಾರೆ, ಯಾರ ಅನುಕೂಲಕ್ಕಾಗಿ ಇವರು ಸರ್ಕಾರ ನಡೆಸ್ತಾರೆ ಅನ್ನೋದು ಜನರಿಗೆ ಗೊತ್ತಾಗಬೇಕಿತ್ತು. ಅದರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಆದಾಗಲೂ ಕ್ರಿಮಿನಲ್ ಆ್ಯಕ್ಷನ್ ಇನಿಷಿಯೇಟ್ ಆಗಿರಲಿಲ್ಲ. ನೀವು ಅದನ್ನು ಮಾಡಿದ್ದೀರಿ. ಬಟ್ ಈಗ ಏನು ಮುಂದಕ್ಕೆ ಏನಾಗ್ಬೋದು? ಈಗ ನೋಡಿ ಸರ್, ಈ ಪ್ರಶ್ನೆ ಪದೇ ಬರ್ತಾ ಇದೆ. ಇದಕ್ಕೆ ಒಂದೇ ಉತ್ತರ. ನಾವು 4 ರಿಂದ 5 ತಿಂಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಪೊಲೀಸು ನಾವು ದ ಬಾಲ್ ಇಸ್ ಇನ್ ದ ಕೋರ್ಟ್ ಆಫ್ ಪೊಲೀಸ್. ಈಗ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ, ನಾವು ಕೋಆಪರೇಟ್ ಮಾಡ್ಬೋದು ಅಷ್ಟೇ. ಸೊ ಕರ್ನಾಟಕದ ಪೊಲೀಸ್ ಆವಾಗ ಹೇಗೆ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತೋ, ಯಾವಾಗ ಮಾರ್ಚ್ನಲ್ಲಿ ನಮ್ಮದು ಕಂಪ್ಲೇಂಟ್ ತೊಗೊಳ್ದಲ್ಲೇ ರಿಜಿಸ್ಟರ್ ಮಾಡದಿರೋದನ್ನು, ಅಟ್ಲೀಸ್ಟ್ ಅದನ್ನು ಬಿಟ್ಬಿಟ್ಟು ಈಗ ಮುಂದೆ ಆದರೂ ಜವಾಬ್ದಾರಿತನದಿಂದ ಅದನ್ನು ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ. ಬಟ್ ಅಷ್ಟೇ ಅಲ್ಲ, ನೆಕ್ಸ್ಟು ಅವರು ಹೈಕೋರ್ಟಿಗೆ ಹೋಗ್ತಾರೆ. ಯಾರು ನಾವು ಯಾರ ಮೇಲೆ ಕಂಪ್ಲೇಂಟ್ ಹಾಕೋರು ಹೈಕೋರ್ಟಿಗೆ ಹೋಗ್ತಾರೆ. ಅದಕ್ಕೆ ಇವರು ಒಂದು ಒಳ್ಳೆ SPP ಇಡಬೇಕಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಬೇಕು. ಹೈಕೋರ್ಟಲ್ಲಿ ಅದನ್ನು ಅವರೇ ಅವ್ರು ಫೈಟ್ ಮಾಡಬೇಕಲ್ಲಿ. ಯಾಕಂದರೆ ದಟ್ ಇಸ್ ಎ ಪ್ರಿಮಾ ಫೇಸಿ ಕೇಸ್. ಒಂದು ಪ್ರಿಮಾ ಫೇಸಿ ನಾವು ಅಫೆನ್ಸ್ ಮೇಕೌಟ್ ಆಗಿದೆ, ಭಾಳ ಒಂದು ಒಳ್ಳೆ ಜಡ್ಜ್ಮೆಂಟ್ ಬಂದಿದೆ. ಅದನ್ನು ಉಳಿಸ್ಕೊಂಡು ಅವ್ರ ಬದ್ಧತೆಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಯಾಕೆಂದ್ರೆ ಅವರ ಅಡಿಲಿ ಒಳ್ಳೊಳ್ಳೆ ಅಡ್ವೊಕೇಟ್ಸ್ ಇರ್ತಾರೆ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅವರ ತಮ್ಮ ಬದ್ಧತೆ, ತಮ್ಮ ಕಮಿಟ್ಮೆಂಟ್ ತೋರಿಸ್ಬೇಕೀಗ. ಯಾರಿಗೆ? ನಮಗಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಮತ್ತು ಅದು ಆ ರೀತಿಯಲ್ಲಿ ಮಾಡುವಂಗೆ ಅನುವು ಮಾಡಿಕೊಡುವ ಕೆಲಸ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೆ. ಅವ್ರು ಯಾವ ರೀತಿಯಲ್ಲೂ ತಡೆ ಒಡ್ಡದೆ, ಏನು ಕರ್ನಾಟಕದ ನಾಗರಿಕರು ಇದನ್ನು ಹೊರಗೆ ತಂದಿದ್ದಾರೆ, ಅದಕ್ಕೆ ತಡೆ ಒಡದೆ ಅದೇನಾಗುತ್ತೆ ಒಳ್ಳೆ ಕೆಲಸ ಆಗಲಿ ಅಂತ. ಇದು ಕಾಂಗ್ರೆಸ್ನವರ ಬದ್ಧತೆಯ ಪ್ರಶ್ನೆ ಕೂಡ ಇದರೊಳಗಡೆ. ಖಂಡಿತವಾಗಿ ಅವ್ರದ್ದು ಬದ್ಧತೆ ಇದೆ. ಅವ್ರ ಬದ್ಧತೆ ಟುವರ್ಡ್ಸ್ ಪೀಪಲ್ ಆಫ್ ಕರ್ನಾಟಕ ತೋರಿಸ್ಲೇಬೇಕೀಗ.
ಇಲ್ಲ ಅಂತಂದರೆ ಏನು ಡಿಫ್ರೆನ್ಸ್ ಕಾಣಿಸಲ್ಲ ಅಂತ ಹೇಳಬಯಸ್ತೀನಿ. ಮತ್ತೆ ನಾವು ದೇಶ ರಾಜಕೀಯ ಮಾಡೋದಿಲ್ಲ ಅಂತ ಅವ್ರ ಪರವಾಗಿ ಕೆಲಸ Compromise ಮಾಡೋ ಥರ ಜನಗಳು ಆಗ್ಬಾರ್ದು. ನಾವು ನಾಗರಿಕರಿಗೆ ಅನ್ಯಾಯ ಆಗುತ್ತೆ, ಅದಾಗಬಾರ್ದು. ಈ ನಿಟ್ಟಿನಲ್ಲಿ ಒಂದು ಪಾಯಿಂಟ್ ಹೇಳ್ತೀವಿ. ಮೊನ್ನೆ ಜಸ್ಟ್ 2 ದಿವಸ ಮುಂಚೆ ನಾವು ಆ್ಯಕ್ಟಿವಿಸ್ಟ್ಗಳೆಲ್ಲ ಕರ್ನಾಟಕದಲ್ಲಿ ಯಾರು ಆ್ಯಕ್ಟಿವಿಸ್ಟ್ಗಳೆಲ್ಲ ಒಳ್ಳೊಳ್ಳೆ ಸೀನಿಯರ್ ಆ್ಯಕ್ಟಿವಿಸ್ಟ್ಗಳು ಸೇರಿಕೊಂಡು ಲೋಕಾಯುಕ್ತರಿಗೆ ಆಮೇಲೆ ಲೋಕಾಯುಕ್ತ ಪೊಲೀಸ್ ADGPಗೆ ಒಂದು ಮನವಿ ಕೊಟ್ಟಿದ್ದೀವಿ. ಅಲ್ಲಿ 18ರಿಂದ 19 ಕ್ರಿಮಿನಲ್ ಕೇಸಸ್ 2009ರಿಂದ ಪೆಂಡಿಂಗ್ ಇದೆ. ಎಲ್ಲ ಪಕ್ಷಕ್ಕೆ ಸೇರಿದವರು, ಎಲ್ಲ ಪಕ್ಷಕ್ಕೆ ಸೇರಿದವರು ಏನು ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿ ಒಂದು ಅದಕ್ಕೆ ಡೀಟೇಲ್ಸ್ ನಾವೇ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಆ್ಯಕ್ಚುಲಿ ಅವ್ರ ಕೈಲಿ ಇದ್ದೇ ಇರುತ್ತೆ, ಅವ್ರ ಡೇಟಾಬೇಸಲ್ಲಿ ಇದ್ದೇ ಇರುತ್ತೆ. ಮಾಡಿಲ್ಲ, ನೀವು ಅದನ್ನು ಮಾಡಿಲ್ಲ, ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಮನವಿ ಕೊಟ್ಟಿದ್ದೀವಿ. ಆ ಕಾಪಿ ನಿಮಗೂ ತಲುಪಿಸ್ತೀವಿ. ಅದನ್ನು ಅವರು ಯಾವುದೇ ಬದ್ಧತೆ ಇತ್ತು ಅಂದರೆ, ಕಮಿಟ್ಮೆಂಟ್ ಇತ್ತು ಅಂದರೆ, ಈ ಕಾಂಪ್ರಮೈಸ್ ರಾಜಕೀಯ ಬಿಟ್ಬಿಟ್ಟು ಜನರ ಪರವಾಗಿ ಹೋರಾಟ ಮಾಡಬೇಕು. ಅಂದರೆ ಕ್ರಿಮಿನಲ್ ಕೇಸ್ಗಳಿತ್ತು ಅಂದರೆ ಅವರು ಪನಿಷ್ಮೆಂಟ್ ಕೊಡಬೇಕು. ಇಲ್ಲ ಅಂತಂದರೆ ವರ್ಷಾನುಗಟ್ಟಲೆ ಇವತ್ತು ಇವ್ರು ಇರ್ತಾರೆ, ನಾಳೆ ಇನ್ನೊಬ್ರು ಇರ್ತಾರೆ. ಇದು ಮಾಡ್ತಾವ್ರೆ ಜನರಿಗೆ ರಾಜಕೀಯದ ಬಗ್ಗೆನೇ ಒಂದು ತಿರಸ್ಕಾರ ಮೂಡುತ್ತೆ ಅಂತ ಹೇಳಿ ಬಯಸ್ತೀವಿ. ಅದನ್ನು ನಿಲ್ಲಿಸಬೇಕು. ಇನ್ನೊಂದು ವಿಚಾರ ಹೇಳಿ ಸರ್, ಹೇಳಿ. ಇದರಲ್ಲಿ ಹಣ ರಾಜಕೀಯ ಪಕ್ಷಕ್ಕೆ ಹೋಗಿದೆ, ಮತ್ತು ವ್ಯಕ್ತಿಗಳ ಮೇಲೆ ಯಾಕೆ ದೂರು ಅಂತಕ್ಕಂಥದ್ದು ಪ್ರಶ್ನೆ ನಮಗೆ ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ. ಇಲ್ಲಿ ಹಣ ರಾಜಕೀಯ ಪಕ್ಷಕ್ಕೆ ಹೋಗಿದೆ, ರಾಜಕೀಯ ಪಕ್ಷಕ್ಕೆ ಹೋಗಾದ್ಮೇಲೆ ಹಣ ಏನಾಗುತ್ತೆ ಅನ್ನೋದನ್ನ ಯಾರು ನಾವು ಕೇಳೋ ಹಾಗಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಸ್ವಂತಕ್ಕೆ ತಗೊಂಡಿದ್ದಾರೆ, ಅಂತ ನಮಗೆ ಗೊತ್ತಿಲ್ಲ. ಹೌದು, ಯಾಕಂದ್ರೆ ಪಕ್ಷಕ್ಕೆ ಹೋಗಾದ್ಮೇಲೆ ಹಣ ಏನಾಗುತ್ತೆ ಅಂತಕ್ಕಂಥದ್ದನ್ನ ಕೇಳೋ ಅಧಿಕಾರ ಯಾವ ನಾಗರಿಕರಿಗೂ ಇಲ್ಲ ಅಂತ ಹೇಳಿ ನಾವು ಅಷ್ಟು ಅಲ್ಲ, ಬಹುಶಃ ಇಡಿ ಮತ್ತು IT ಸಂಸ್ಥೆಗಳ ಮೇಲಿನ ಅಧಿಕಾರ ಅವ್ರದೇ ಇದೆ, ಫೈನಾನ್ಸ್ ಮಿನಿಸ್ಟರ್ ಇದೆ. ಸೊ ಶಿ ಹಸ್ ಫೆಸಿಲಿಟೇಟೆಡ್ ಇಟ್, ಅಟ್ ಲೀಸ್ಟ್ ಫೆಸಿಲಿಟೇಟ್ ಮಾಡಿದ್ದಾರೆ. ಮತ್ತೆ ಈ ಹಣ ಏನಾಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಮನೆಗೆ ತೊಗೊಂಡು ಹೋಗಿರ್ಲಬಹುದು, ಯಾರು ನಮಗೆ ಸುಮಾರು ಕೇಳ್ತಿದ್ದಾರೆ, ಅವ್ರ ಮೇಲೆ ಯಾಕೆ ಆಗ್ತೀರಾ, ಅವ್ರೇನು ಮಾಡಿದ್ದಾರೆ, ಪಕ್ಷಕ್ಕೆ ತಾನೇ ಹೋಗಿದೆ. ಪಕ್ಷಕ್ಕೆ ಹೋಗಾದ್ಮೇಲೆ ಪಕ್ಷ ಎಷ್ಟು ವಿತ್ಡ್ರಾ ಮಾಡುತ್ತೆ ಗೊತ್ತಿಲ್ಲ, ಎಲ್ಲಿ ಖರ್ಚು ಮಾಡುತ್ತೆ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಲ್ಲ ಎಲ್ಲಿ ಖರ್ಚು ಮಾಡ್ತಿದೆ ಅಂತ. ಸೊ ಆಡಿಟಿಂಗ್ ಇಲ್ಲ ಅದಕ್ಕೆ. ಹಾಗಾಗಿ ಆಫೀಸ್ ಬೇರರ್ಸ್ ಅವ್ರು ಎಷ್ಟು ಮನೆಗೆ ತೊಗೊಂಡು ಹೋಗ್ತಾರೋ ಅದು ನಿಮಗೆ ಗೊತ್ತಿಲ್ಲ. ಎಲ್ಲ ರಾಜಕೀಯ ಪಕ್ಷಕ್ಕೆ ಖರ್ಚಾಗಬೇಕು ಅಂತಿಲ್ಲ, ಸ್ವಂತ ಬಳಕೆಗೂ ಆಗ್ಬೋದು. ಹಾಗಾಗಿ ನಾವು ಇವ್ರನ್ನೆಲ್ಲ ಇದರಲ್ಲಿ ಅಕ್ಯೂಸ್ ಮಾಡಿದ್ದೀವಿ ಮುಖ್ಯವಾಗಿ. ಮತ್ತೆ ಎಂಟೈರ್ ಪಕ್ಷ ಅಂದರೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನ ಅಕ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಕರೆಕ್ಟ್. ಯಾರೋ ಒಬ್ಬರು ಜವಾಬ್ದಾರಿ ಇರ್ತಕ್ಕಂಥವ್ರೇ ನಾವು ಅಕ್ಯೂಸ್ ಮಾಡಬೇಕಾಗುತ್ತೆ. ಆಫೀಸ್ ಬೇರರ್ಸ್ನ ಅಕ್ಯೂಸ್ ಮಾಡಿದ್ದೀವಿ. ಸೊ ಭಾಳ ವಿಶೇಷವಾದ ಮಾತುಗಳನ್ನು ಹೇಳಿದ್ರಿ. ಇದರಲ್ಲಿ ಈ ಸಂದರ್ಭದಲ್ಲಿ BJP ಪಕ್ಷ ಆಳ್ವಿಕೆಯಲ್ಲಿದೆ ಮತ್ತು ಅವರು ಈ ಏನು ಎಲೆಕ್ಟ್ರಲ್ ಬಾಂಡ್ ವಿಚಾರವನ್ನು ತಂದರು ಮತ್ತು ಅದರ ಪ್ರಧಾನ ಫಲಾನುಭವಿಗಳಾಗಿದ್ದಾರೆ. ನೀವು ಹೇಳಿದಂಗೆ ಅಧಿಕಾರದಲ್ಲಿದ್ದರಿಂದ ಅವರಿಗೆ ಎಕ್ಸ್ಟಾರ್ಷನ್ ಮಾಡುವಂಥ ಸಾಧ್ಯತೆ ಕೂಡ ಇತ್ತು. ಆದರೆ ಇದು ಅಷ್ಟು ಮಾತ್ರ ಅಲ್ಲ, ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ನಾಗರಿಕರು ಕೂಡ ಇದು ಕ್ಲೀನ್ ಆಗಬೇಕು, ಇದು ಸರಿ ಹೋಗಬೇಕು ಮತ್ತು ತಪ್ಪು ಮಾಡಿದವರಿಗೆ ಇದರೊಳಗಡೆ ಒಂದು ಶಿಕ್ಷೆ ಆಗುವಂಥ ಸಾಧ್ಯತೆ ತೆರೆದುಕೊಳ್ಳುತ್ತೆ ಅನ್ನೋದನ್ನು ನೀವು ಮಾಡಿ ತೋರಿಸಿದಿರಿ. ಇದರಲ್ಲಿ ಜಯ ಸಿಗಲಿ. ಆ ಮೂಲಕ ಭಾರತದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ರಾಜಕಾರಣ ಅದು ಕ್ಲೀನ್ ಆಗಲಿ ಅಂತ ಆಶೋಣ. ಇದು ನೋಡಿ, ಇದು ನಾವು ಹಾಕಿರೋದು IPCಲಿ ಹಾಕಿರೋದು. ಸೊ ಒಂದು ಪ್ರಶ್ನೆ ಇದೆ, FIR ವಿತೌಟ್ ಸ್ಯಾಂಕ್ಷನ್ ಯಾಕೆ ಮಾಡಿದ್ರು ಅಂತ ಒಂದು ನಾರ್ಮಲ್ ಪ್ರಶ್ನೆ ಇದೆ. IPC ಸೆಕ್ಷನ್ಸಿಗೆ FIR ಮಾಡಬೇಕಾದ್ರೆ ಸ್ಯಾಂಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಓನ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಭ್ರಷ್ಟಾಚಾರದಲ್ಲಿ ಇರೋದು ಮಾತ್ರ ಒಂದು ಹೊಸ ಅಮೆಂಡ್ಮೆಂಟ್ ತಂದಿದ್ದಾರೆ. ಯಾರೋ ಮೋದಿ ಗೌರ್ಮೆಂಟೇ ತಂದಿರೋದು. 2018ರಲ್ಲಿ 17A ಅಂತ ಏನು ತಂದಿಯಾರೋ, ಈ FIR ಆಗದೇ ಇರೋಕ್ಕೂ ಒಂದು 17A ಅಂತ ತಂದಿಯಾರೋ ಅವರು. ಸೊ ಅದಕ್ಕೆ ಇಲ್ಲಿ ನಮಗೆ ಸ್ಯಾಂಕ್ಷನ್ ಅವಶ್ಯಕತೆ ಇಲ್ಲ. ಬಟ್ PC ಆ್ಯಕ್ಟಲ್ಲಿ ಏನೇ ಆಗಿರ್ತೇನೋ ಆ PC ಆ್ಯಕ್ಟಲ್ಲಿ FIRಗಳು ಆಗದೇ ಇರೋಕ್ಕೆ ತಡೆಯೋಕ್ಕೆ ಅಂತ ಅಂದ್ಬಿಟ್ಟು 17A ತಂದಿರೋದು ಅಂತ ಹೇಳಿ ಬಯಸ್ತೇವೆ. ಇದು ಬಹುಶಃ ಎಲ್ರಿಗೂ ಅರ್ಥ ಆಗಲಿಕ್ಕೆ ಮುಂಚೆ ಸೆಕ್ಷನ್ 19 ಅಂತ ಒಂದಿತ್ತು. ತನಿಖೆ FIR ಹಾಕ್ಬೋದಿತ್ತು ಯಾರ ಮೇಲೆ ಬೇಕಾದರೂ. FIR ಹಾಕಿದ್ಮೇಲೆ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಆಗ ಮಾತ್ರ ಅನುಮತಿ ಬೇಕಿತ್ತು. ಆದರೆ ನರೇಂದ್ರ ಮೋದಿಯವರು ಭ್ರಷ್ಟಾಚಾರದ ವಿರುದ್ಧದ ಒಂದು ಮಾತನ್ನು ಹೇಳ್ತಾ ಬಂದವರು. ಹಂಗಿಲ್ಲ, ಯಾವುದೇ ಜನಪ್ರತಿನಿಧಿ ಅಥವಾ ಅಧಿಕಾರಿ ಮೇಲೆ FIR ಹಾಕಿ ಶುರು ಮಾಡೋದಕ್ಕೂ ಕೂಡ ಅವರ ಮೇಲಧಿಕಾರಿಯಿಂದ ಅವರನ್ನು ತೆಗೆಯುವಂಥ ಅಧಿಕಾರ ಇರೋ ಮೇಲಿನ ಪ್ರಾಧಿಕಾರದಿಂದ ಅನುಮತಿ ತಗೋಬೇಕು ಅಂತ ಮಾಡಿದ್ರು. ಅದೇ ಸೆಕ್ಷನ್ 17A. ಈ ಕೇಸ್ನಲ್ಲಿ ಅದರ ಅಗತ್ಯ ಇಲ್ಲ. ಯಾಕಂದರೆ ಇದು ಭ್ರಷ್ಟಾಚಾರ ನಿಗ್ರಹದ ಕಾಯ್ದೆ ಅಡಿಯಲ್ಲಿ ಅಲ್ಲ, ಬದಲಿಗೆ ಒಂದು ಕ್ರಿಮಿನಲ್ ಕೇಸ್. ಅದಕ್ಕೆ ಅವ್ರು ಮತ್ತೆ ಎಕ್ಸ್ಟಾರ್ಷನ್, ಸುಲಿಗೆ ಅನ್ನುವಂಥ ಪದವನ್ನು ಬಳಸ್ತಾ ಇದ್ದಾರೆ. ಅದನ್ನು ನಾವು ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರ್ಶ ಅವರೇ, ಪ್ರಕಾಶ್ ಬಾಬು ಅವರೇ, ಧನ್ಯವಾದಗಳು. ನಿಮ್ಮ ಹೋರಾಟ ಮುಂದುವರಿಲಿ, ಯಶಸ್ಸು ಸಿಗಲಿ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.